ಒಂದು 30-40 ವರ್ಷದ ಮೇಲ್ಪಟ್ಟಿರೋ ವಯಸ್ಸಾಗಿರೋಂಥ ಗಿಡಗಳು ನಾವು ನೆಟ್ಕೋತೀವಿ. ಅದರಲ್ಲಿ ಕ್ಲೀನಾಗಿರೋವಂಥ ಕಜ್ಜಿ ಪಜ್ಜಿ ಯಾವ ಇರೋಲ್ಲ, ನೀಟ್ನೆಸ್ ಆಗಿರುತ್ತೆ, ರೌಂಡಾಗಿರುತ್ತೆ. ಆ ಥರದ್ದು ಹಾಕ್ತೀವಿ. ಕೆಲವ್ರು ಏನು ಮಾಡ್ತಾರೆ, ಪ್ಯಾಕೆಟಲ್ಲಿ ಕೇಳ್ತಾರೆ ಇದನ್ನು. ಮೊಳಕೆ ಎಲ್ಲಿದೆ ನೋಡಿ, ಹತ್ರಕ್ಕೆ ನೋಡಿ, ಅಲ್ಲಿದೆ ನೋಡಿ ಉದ್ದಕ್ಕೆ. ಅರ್ಕೆಯಲ್ಲಿ 5 ಎಕರೆ ಎಷ್ಟು ನಿರೀಕ್ಷೆ ಮಾಡ್ಬೋದು ಸರ್ ನಾವು ಆದಾಯನ? ನಮ್ಮದು ಇನ್ನೂ 1 ಎಕರೆ ಬರಬೇಕು ಫಸಲು, 4 ಎಕರೆ ಬರ್ತಾಯಿದೆ. ನಮ್ಮದು ಈಗ ಫಸಲು ಇನ್ನೂ ಸರಿಯಾಗಿ ಕಚ್ಚಿಲ್ಲ, ಆದರೂ ನಾವು 200 ಕ್ವಿಂಟಲ್ ಮಾರ್ತಾಯಿದ್ದೀನಿ. ಎಲ್ಲ ಈ ತೋಟದ ಅಭಿವೃದ್ಧಿಯಿಂದನೇ ನೀವು ಅಭಿವೃದ್ಧಿ ಆಗಿದ್ದೀರಾ ಅನ್ಕೋತೀನಿ. ನಾನು ಒಂದು 5 ಎಕರೆ ಜಮೀನು ತೊಗೊಂಡಿದ್ದೀನಿ, 6 ಎಕರೆ ಇದರಲ್ಲೇ. ಹಾಂ, ನನ್ನ ಮಗನ ಒಬ್ಬನ ಸಾಫ್ಟ್ವೇರ್ ಮಾಡಿದ್ದೀನಿ. ಕಾಫಿಲಿ ಯಾವ ರೀತಿ ಆದಾಯ ನಿರೀಕ್ಷೆ ಮಾಡ್ತೀರಾ ಸರ್? ನೀವು ಅಲ್ಲಿ ಹಿಂದ್ಗಡೆ ಬಂದ್ರಲ್ಲ, ಅಲ್ಲಿ ಎಷ್ಟು ಗಿಡನೂ ಇಲ್ಲ. ನಾನು ಈ ಸತಿ ಮಾರಿದೆ, ಒಂದು 80 kg ಮಾರಿದೆ, ಅಲ್ಲ 90 kg. ನನಗೆ 22,000 ರೂಪಾಯಿ ದುಡ್ಡು ಸಿಕ್ತು. 12 ಗ್ರಾಮ ಇದು, ಹಾಸನ ಜಿಲ್ಲೆ, ಅರ್ಕೋಟ್ ತಾಲೂಕು. ನನ್ನ ಹೆಸರು ರಮೇಶ್ ಬಾಬು ಅಂತ. ಹಾಂ, ಅಂದರೆ ಏನಂದರೆ ನಾವು ಒಂದೇ ಬೆಳೆ ಮಾಡ್ತಾಯಿಲ್ಲ. ಮಧ್ಯದಲ್ಲಿ ಸುಮಾರು 4-5 ಬೆಳೆ ಇದ್ದರೆ ರೈತ ಒಂಚೂರು ಉಳ್ಕೋತಾನೆ. ಒಂದು ಬೆಳೆನೇ ನಂಬ್ಕೊಂಡಿದ್ರೆ ಅದ್ರಲ್ಲಿ 3,000 ಬಂದರೂ ಆಯಿತು, 6,000 ಬಂದರೂ ಆಯಿತು. ಇವತ್ತೊಂದು ಕೂಲಿ ಕೊಡೋಕ್ಕಾಗಲ್ಲ. ನಾನು ಮೊದಲು ಕಾಫಿ ಹಾಕಿರಲಿಲ್ಲ, ಹಾಗೆ ಉಳುಮೆ ಮಾಡ್ತಾಯಿದ್ದು. ಸುಮ್ಮನೆ ನಾವು ವರ್ಷಕ್ಕೆ 12,000 ರೂಪಾಯಿ ಕೊಡ್ಬೇಕು ಟ್ಯಾಕ್ಟ್ರಿಗೆ. ಅದು ಪ್ರಯೋಜನ ಇಲ್ವಲ್ಲ, ಸುಮ್ಮನೆ ಕಳೆ ಬೆಳ್ಕೋತೀವಿ, ಉಳ್ಕೋತೀವಿ. ಹೆಂಗೆ ಬಿಟ್ರೆ ಜನ ಇದೇನು ಪಾಳ್ಬಿಟ್ಟಿದ್ದಾರೆ ಅಂತಾರೆ. ಆಗ ನಾನು ಕೊಡಗಿನ ಸೈಡ್ ಆ ಸೈಡ್ ಹೋದಾಗ ಒಂದು 10 ಗಿಡ ಈ ಕಡೆ ನೋಡಿ ಇಲ್ಲಿ ಹಾಕಿದ್ದೀನಿ, ಕಾಫಿ ಗಿಡ ನೋಡಿ ಇಲ್ಲಿ. ಇದಿಷ್ಟು ಕಳೆ ಬೆಳೀತಾ ಇತ್ತು, ಸುಮ್ಮನೆ ವೇಸ್ಟಾಗಿ ಬೆಳೆಯುತ್ತಲ್ಲ ಅಂತ ಒಂದು ಹಾಕ್ಕೊಂಡೆ. ನಮ್ಗೆ ಇದೆಲ್ಲ ಸಾಕಷ್ಟು ಬರ್ತಾಯಿದೆ. ಯಾವ ತಳಿ ಸರ್ ಇದು? ಇದು ಚಂದ್ರಗಿರಿ ಅಂತ. ನಿರ್ವಹಣೆ ಹೇಗೆ ಮಾಡ್ತೀರಾ? ಕಾಯಿಲೆಗೆ ನಾನು ಏನೂ ಮಾಡಿಲ್ಲ ಇದುವರೆಗೆ. ಈಗ ಹೋದ ವರ್ಷ ಏನೋ ಯಾರೋ ಇವನು ಕಾಫಿ ಬೀಜ ತೊಗೊಂಡೋಗ್ತಾನಲ್ಲ, ಅವ್ನು ಬಂದು ಏನೋ ಒಂದು ಔಷಧಿ ಕೊಟ್ಟ, ಇದನ್ನ ಹಾಕಿ ಅಂತ ನೋಡಿ. ಹಂಗೂ ಸತ್ತೋಗ್ತಾ ಇರುತ್ತೆ, ಮಧ್ಯದಲ್ಲಿ ಒಂದೊಂದು ಹೋಗ್ತಾ ಇರುತ್ತೆ. ಅದನ್ನು ಮತ್ತೆ ರೀಪ್ಲಾಂಟ್ ಮಾಡ್ತಾ ಇರ್ಬೇಕು ನಾವು. ಕೈ ತೋಟದಲ್ಲೇ ನೀವು ಕಾಫಿ ಬೆಳೆದ್ಬಿಟ್ಟಿದ್ದೀರಲ್ಲ? ಸುಮ್ಮನೆ ಹಂಗೆ ಅದನ್ನೇ ಹೇಳ್ತಿದ್ದೆ ನಾನು. ನೋಡಿ, ಮೆಣಸು ಹಾಕ್ಕೊಂಡು ನಮ್ಗೆ ಅದರಲ್ಲೂ ಒಂದು ಸ್ವಲ್ಪ ಸಿಗುತ್ತೆ. ಹಿಂಗೆ ಮರಗಳು ಹೋಗ್ತಾ ಇರ್ತದೆ ನೋಡಿ. ಈಗ ತ್ಯಾಗದ ಮರಗಳು ನೋಡಿ, ಅವೆರಡು ಸತ್ತೋಗಿದೆ ನೋಡಿ, ಅವೆರಡು ಹೋಗಿದೆ. ಹಾಂ, ಅಂದರೆ ಇದು ರೋಬೋಸ್ಟಾ ಮತ್ತು ಇವು ಬರ್ತಾವಲ್ಲ, ಅವಾದರೆ ಲೈಫ್ ಜಾಸ್ತಿ ಇರುತ್ತೆ, ಬೇಗ ಕಾಯಿಲೆ ಬರೋಲ್ಲ. ಇವು ಕಾವೇರಿ, ಚಂದ್ರಗಿರಿ ಅಂತ ಇವು ಅದರಲ್ಲಿ ಇವರು ಬೀಜ ತೆಗ್ದಿರೋದು, ಅದರಿಂದ ಇದರಲ್ಲಿ ಸ್ವಲ್ಪ ಕಾಯಿಲೆಗಳು ಜಾಸ್ತಿ ಇರುತ್ತೆ. ಅಯ್ಯೋ ಬೇಗ ಬರುತ್ತೆ ಅಂದರೆ ಫಸಲು ಬೇಗ ಬರುತ್ತೆ ಅಷ್ಟೇ, ಇನ್ನೇನು ಇಲ್ಲ. ನಾವು ಮನೆಗೆ ಆಗೋಷ್ಟು ತರಕಾರಿ ಮಾಡ್ಕೊಳ್ತೀವಿ ಸ್ವಲ್ಪ ಆದಷ್ಟು. ತೆಂಗಿನ ಗಿಡ ಆದ್ಬಿಟ್ಟು ನಾವು ನೆಡ್ತೀವಿ, ಪ್ಲಾಂಟೇಶನ್ ರೀಪ್ಲಾಂಟ್ ಮಾಡಿ ಅದನ್ನು ನರ್ಸರಿ ಮಾಡ್ಕೊಳ್ತೀವಿ. ತೆಂಗಿನ ಗಿಡದನ್ನ ಏನಿಲ್ಲ, ನಾವು ಚೆನ್ನಾಗಿರೋದು ಇದರಲ್ಲಿ ಇರೋ ಮರದಲ್ಲಿ ಆಯ್ಕೆ ಮಾಡ್ಕೊಳ್ತೀವಿ ಕಾಯಿನ. ಎಲ್ಲ ಮರದನ್ನು ತೊಗೊಳಲ್ಲ, ಎಳಸು ಮರದವು ಇವೆಲ್ಲ. ಒಂದು 30-40 ವರ್ಷದ ಮೇಲ್ಪಟ್ಟಿರೋ ವಯಸ್ಸಾಗಿರೋಂಥ ಗಿಡಗಳು ನಾವು ನೆಟ್ಕೋತೀವಿ. ಅದರಲ್ಲಿ ಕ್ಲೀನಾಗಿರೋವಂಥ ಕಜ್ಜಿ ಪಜ್ಜಿ ಯಾವ ಇರೋಲ್ಲ, ನೀಟ್ನೆಸ್ ಆಗಿರುತ್ತೆ, ರೌಂಡಾಗಿರುತ್ತೆ. ಆ ಥರದ್ದು ಹಾಕ್ತೀವಿ. ಕೆಲವ್ರು ಏನು ಮಾಡ್ತಾರೆ, ಪ್ಯಾಕೆಟಲ್ಲಿ ಕೇಳ್ತಾರೆ ಇದನ್ನು. ಮೊಳಕೆ ಎಲ್ಲಿದೆ ನೋಡಿ, ಹತ್ರಕ್ಕೆ ನೋಡಿ, ಅಲ್ಲಿದೆ ನೋಡಿ ಉದ್ದಕ್ಕೆ. ಈಗೀಗ ಬರ್ತಾಯಿದೆ. ಕೆಲವರು ಪ್ಯಾಕೆಟ್ ಕೇಳ್ತಾರೆ. ಪ್ಯಾಕೆಟ್ ಕವರಿಂಗು ಇಟ್ಕೊಂಡಿದ್ವಿ, ಮಣ್ಣು ಹಾಕ್ಕೊಂಡಿದ್ವಿ. ಗಿಡ ಚೆನ್ನಾಗಿ ಬಂದ ಮೇಲೆ ನಾವೇನು ಮಾಡ್ತೀವಿ, ಪ್ಯಾಕೆಟ್ ಮಾಡ್ತೀವಿ. ಪ್ಯಾಕೆಟ್ ಮಾಡಿ ಮತ್ತೆ ಅದನ್ನು ಒಂದು ಲೈನ್ಗೆ ಇಟ್ಕೊಂಡು ಮಾಮೂಲಿ ಜೆಟ್ಟಲ್ಲಿ ಹೊಡ್ಕೊಳ್ತೀವಿ. ಚೆನ್ನಾಗಿರುವಂಥ ತಳಿ ಅಂದರೆ ಯಾವ ರೀತಿ ಕಂಡುಹಿಡಿತೀರಾ ಸರ್? ಅದನ್ನು ಯಾವ ಸೈಜ್ ಇರಬೇಕು, ಯಾವ ರೀತಿ ಇರಬೇಕು? ಕಾಯಿ ಫಿನಿಶಿಂಗಲ್ಲಿ ಗೊತ್ತಾಗುತ್ತೆ ನಮಗೆ. ಹಾಂ, ಸೈಜು. ಆಮೇಲೆ ಕೆಲವು ಏನಾಗ್ತದೆ, ಹಿಂದೆ ಎಲ್ಲ ಇದು ಬಂದಿತ್ತು, ಎಂಥ ರೋಗ ಅದು ಬಂದಾಗ ಚೊಟ್ರ ಬರ್ತಿತ್ತು ಕಾಯಿ. ಅದು ಬಿತ್ತನೆ ಹಾಕಿದ್ರು ಅದೇ ಥರ ಬರುತ್ತೆ ನಮಗೆ. ಆ ಮರದನ್ನು ನಾವು ಉಪಯೋಗಿಸಲ್ಲ. ಅದು ಸುಮಾರು ವರ್ಷ ತೊಗೊಳುತ್ತೆ, ಒಂದು 10-5-6 ವರ್ಷ ತೊಗೊಳುತ್ತೆ ಚೆನ್ನಾಗಬೇಕು ಅಂದ್ರೆ. ಮತ್ತೆ ಅಂಥ ಗಿಡಗಳು ಬಿಟ್ಬಿಡ್ತೀವಿ ನಾವು. ಚೆನ್ನಾಗಿರೋ ಗಿಡಗಳನ್ನೇ ಹಾಕ್ಕೊಳ್ತೀವಿ. ಈ ಮಧ್ಯದಲ್ಲಿ ಹಂಗೆ 1-2 ಸಾಲು ಹಾಕ್ಕೊಂಡಿದ್ರೆ ತರಕಾರಿ, ಬದನೆ ಗಿಡ ಇವೆಲ್ಲನೂ, ತೊಂಡೆ ಗಿಡ ಹಾಕ್ಕೊಂಡಿದ್ದೀವಿ, ಹಾಗಲಕಾಯಿ ಹಾಕ್ಕೊಂಡಿದ್ದೀವಿ. ಇನ್ನು ಮನೆಗೆ ಸೀಬೆಕಾಯಿ ಬೆಳ್ಕೊಳ್ತೀವಿ. ಟೋಟಲ್ ಎಷ್ಟು ಎಕರೆ ಇದೆ ಸರ್? ಸರ್, ಇದು 1 ಎಕರೆ 29 ಕುಂಟೆ ಇದೆ. 1 ಎಕರೆ 29 ಕುಂಟೆ? ಹಾಂ, ಹೌದು. ಇದರಲ್ಲಿ ನಾನು ನೋಡಿ ಅರ್ಧ ಫೆನ್ಸಿಂಗ್ ಮಾಡಿದ್ದೀನಿ ನೋಡಿ. ಇಲ್ಲಿ ಬನ್ನಿ, ಕಾಣುತ್ತೆ ಫೆನ್ಸಿಂಗು. ಇದರಲ್ಲಿ ನಾನು ಅರ್ಧ ಬೌಂಡ್ರಿಗೆ ಫೆನ್ಸಿಂಗ್ ಮಾಡಿಬಿಟ್ಟಿದ್ದೀನಿ. ಈ ಥರ ಕೋಳಿ ಎಲ್ಲೂ ಹೋಗಲ್ಲ.
ಇದರೊಳಗೆ ಇರುತ್ತೆ. ನಾಯಿಗಳ ಕಾಟ ಇರಲ್ಲ, ಆಮೇಲೆ ಕೀರದ ಕಾಟ ಇರಲ್ಲ. ಮರಿ ಮಾಡಿರ್ತೀವಿ ನೋಡಿ, ಈ ಥರ ಸೆತ್ತೆ ಮಾಡಿ ಈಗ ಬಿಟ್ಟಿದ್ವಿ. ನಾವೇ ಬಿಟ್ಟಿರೋದು ಈ ಕಾಂಗ್ರೆಸ್ ಗಿಡವ. ಯಾಕೆ ಅಂದರೆ ಮರಿಗಳು ಮೇಯಕ್ಕೆ ಬಂದಾಗ ಮೇಲ್ಗಡೆಯಿಂದ ಹದ್ದು ಬರುತ್ತಲ್ಲ, ಅದ್ರ ಪ್ರೊಟೆಕ್ಷನ್ಗೋಸ್ಕರ ಇರಲಿ ಅಂತ ಇಟ್ಟಿದೆ. ಈ ಗಿಡ ಈ ವರ್ಷ ಎದ್ದರೆ ಮುಂದೆ ವರ್ಷಕ್ಕೆ ನಮ್ಗೆ ಇದೇ ಆಗುತ್ತೆ, ಅದು ಬೇಕಾಗಲ್ಲ. ಕಾಫಿ ಗಿಡನೇ ಸಾಕು. ನಮ್ಮ ಕಾಫಿ ಗಿಡವೇ ಸಾಕಾಗುತ್ತೆ. ಎಷ್ಟು ನಾಟಿ ಕೋಳಿ ಸಾಕಿದ್ದೀರಾ ಸರ್? ಸರ್ ನಮ್ಮದು 100 ಇದ್ದಾವೆ. ಈಗ ಹೊಸ್ದಾಗಿ ಮಾಡ್ತಾಯಿದ್ವಿ. ಈ ಸತಿ ಇದು ಫೆನ್ಸಿಂಗ್ ಆಗಿರಲಿಲ್ಲ, ನಾಯಿ ಕಾಟ ಕಾಯಕ್ಕಾಗ್ತಿರಲಿಲ್ಲ. ಆಮೇಲೆ ಕೀರಗಳು ಬಂದು ಹಿಡ್ಕೊಂಡು ಹೋಗ್ಬಿಡು. ಇಷ್ಟಪ್ಪ ಮರಿ ಇದ್ದರೆ ಅದನ್ನೇ ಹೊತ್ಕೊಂಡು ಹೋಗ್ಬಿಡ್ತಿತ್ತು. ಆದರೆ ನಾಟಿ ಕೋಳಿಯಿಂದ ಯಾವ ರೀತಿ ಆದಾಯ ನಿರೀಕ್ಷೆ ಮಾಡ್ತಿದ್ದೀರಾ ಸರ್? ನಾವು ಅದು ಮೇಜರ್ ಆಗೇನಿಲ್ಲ, ಇವೆಲ್ಲ ಒಂದಕ್ಕೊಂದು ಇದಾಗುತ್ತೆ ನಮ್ಗೆ. ಈಗ ಅದಕ್ಕಾಗಿ ನಾವು ಇನ್ನೊಂದು ಕಡೆಗೆ ಹೋಗಂಗಿಲ್ಲ, ಇಲ್ಲೇ ಮನೇಲಿ ಇರ್ತಾರೆ. ಮೇವು ತಂದು ಈಗ ಜೋಳ ತಗೊಳ್ತೀನಿ, ಕಮ್ಮಿ ರೇಟ್ ಸೀಸನಲ್ಲಿ ಜೋಳ ತೊಗೊಂಡಿರ್ತೀನಿ, ಸೀಸನಲ್ಲಿ ಭತ್ತ ತೊಗೊಂಡಿರ್ತೀನಿ. ಆಮೇಲೆ ಈ ರಾಗಿ ವೇಸ್ಟೇಜು ಸಿಗೋವಂಥ ಜಾಗಗಳಿರ್ತವೆ ಕೆಲವು, ಅಂಥ ಜಾಗದಲ್ಲಿ ರಾಗಿ ತೊಗೊಂಡಿರ್ತೀವಿ ಕಮ್ಮಿ ರೇಟ್ನಲ್ಲಿ. ನಾವು ಇವತ್ತು ಮಾರ್ಕೆಟ್ ರೇಟಲ್ಲಿ 35-40 ರೂಪಾಯಿ ಇದೆ. ಆ ರೇಟಲ್ಲಿ ನಾವು ತೊಗೊಳಕ್ಕಾಗಲ್ಲ ಇದು ಕೋಳಿಗೆ ಹಾಕೋಕ್ಕೆ. ಮುಸ್ಕಿನ ಜೋಳ ಆದರೆ ಒಂದೊಂದು ಟೈಮ್ 1800 ಇರುತ್ತೆ, 900 ಇರುತ್ತೆ, 1500 ಇರುತ್ತೆ. ಈ ಆಮೇಲೆ ಇದರ ವೇಸ್ಟೇಜ್ ಅಕ್ಕಿಗಳು ಬರುತ್ತೆ ಸೊಸೈಟಿಲಿ, ಮಿಕ್ಸೆಡ್ ಸಿಗುತ್ತೆ. ಯಾವಾಗ ರಾಗಿ ಕೊಟ್ಟಾಗ ರಾಗಿ ಮತ್ತು ಗೋಧಿ ಅಲ್ಲ ಅಕ್ಕಿ ಎಲ್ಲ ಮಿಕ್ಸ್ ಆಗ್ಬಿಟ್ಟಿರುತ್ತೆ, ಕೆಳಗೆ ಬಿದ್ದು ಇರುತ್ತಲ್ಲ, ಅದು ಯಾರು ತಗೊಳಕ್ಕಲ್ಲ. ಅಂಥ ರಾಗಿಗಳು ಇದ್ದಾಗ ಅವ್ರಿಗೇನೋ ಒಂದು ಅಳತೆಯಲ್ಲಿ ಲೆಕ್ಕಕ್ಕೆ ಕೊಟ್ಬಿಟ್ಟು ನಾವು ಅವರು ಏನೂ ಮಾಡೋಕ್ಕಾಗಲ್ಲ, ವೇಸ್ಟೇಜೇನೆ. ಅಕ್ಕಿ ಬೇರೆ ಮಾಡೋಕ್ಕಾಗಲ್ಲ, ಕೂಲಿ ಕೊಡೋಕ್ಕಾಗಲ್ಲ. ಎಷ್ಟು ಒಂದು 2 ಕಡೆ ತೊಗೊಂಡ್ರೆ ನಮ್ಗೆ ಅದೊಂಚೂರು ಮೇವಾಗುತ್ತೆ. ಇನ್ನು ಜಮೀನೊಳಗೆ ಏನೇನು ಕಳೆ ಬರುತ್ತೆ ಅವೆಲ್ಲ ಮೇಯ್ಕೊಳ್ತಾವೆ ನಿಧಾನಕ್ಕೆ. ಕೋಳಿ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಬೇಕು, ಇನ್ನೊಂದು ಸ್ವಲ್ಪ ಮಾಡಬೇಕು. ಅದಕ್ಕಾಗಿ ನಾವು ಬೇರೆ ಕಡೆ ಹೋಗಂಗಿಲ್ವಲ್ಲ. ಇವನು ನಮ್ಮ ಹುಡುಗನೂ ಅವನು ಡಬಲ್ ಗ್ರಾಜುಯೇಟು. ಇನ್ನೊಂದು ಕಡೆ ಹೋಗಿ ಕೇಳಿದ್ರು ನನಗೆ, ಅವನಿಗೆ 15,000 ಕೊಡ್ತೀವಿ 20,000. ಅದು 20,000 ನಾವೇ ದುಡ್ಕೋತೀವಿ, ಮನೆ ತಗೋಬಿಡಿ. ಬಾಡಿಗೆ ಕೊಡೋಂಗಿಲ್ಲ, ನೀರಿನ ಟ್ಯಾಕ್ಸ್ ಕಟ್ಟಂಗಿಲ್ಲ. ಇದು ನನ್ನ ಜೊತೆಲಿ ಲೈಫ್ ಲೀಡ್ ಆಗುತ್ತೆ. ಇಲ್ಲ ಕಾರ್ ಮಾಡಿಕೊಂಡಿದ್ದೀವಿ, ಬೇಕು ಅಂದ್ರೆ ಮೈಸೂರಿಗೆ ಹೋಗ್ತೀವಿ. ಏನಿಲ್ಲ, ಅಲ್ಲಿ ಏನು ಮಾಡ್ತಾರೆ ಅವರು ಓಡಬೇಕು ಬೆಳಗ್ಗೆ. ನಮ್ಗೆ ಇನ್ನೊಂದು ಏನಂದರೆ ನಾವು 2 ದಿವಸ ತೋಟಕ್ಕೆ ಹೋಗಲಿಲ್ಲ, ಏನು ಯೋಚನೆ ಇಲ್ಲ. ಇದು ಅದಾದ್ರೆ ಹಂಗಲ್ಲ. ನನ್ನ ಮಗ ಈಗ ಬೆಂಗಳೂರಿಗೆ ಬರೋನು, ಅವ್ನ ಕೆಲಸದಲ್ಲಿದ್ದಾನೆ ಸಾಫ್ಟ್ವೇರಲ್ಲಿ. ರಜೆ ಹಾಕ್ಬೇಕು, ಅವ್ರು ರಜೆ ಕೊಟ್ಟರೆ ತಗೊಬರೋಕ್ಕಾಗೋದು ಅದು 3 ದಿವಸ 2 ದಿವಸ. ಇಲ್ಲ ವರ್ಕ್ ಫ್ರಮ್ ಹೋಮ್ ಇದ್ದರೆ ಅವ್ನು ಅಲ್ಲೇ ಲ್ಯಾಪ್ಟಾಪಲ್ಲಿ ಹಿಂಗೆ ಬೆಳ್ಳಲ್ಲಿ ಹೊಡಿತಾ ಇರ್ತಾನೆ. ಅವ್ನು ಲ್ಯಾಪ್ಟಾಪೆಲ್ಲ ನೋಡಿದ್ರೆ ಬೇಜಾರು ಅನಿಸುತ್ತೆ. ನಾನು ಡಿಗ್ರಿ ಮಾಡ್ಬಿಟ್ಟು ನಾವು ನಮ್ಮ ತಂದೆ ತಹಸೀಲ್ದಾರ್ ಆಗಿನ ಕಾಲದಲ್ಲೇ ಭಾರಿ ಕೆಟ್ಟದಾಗಿತ್ತು ಸರ್ಕಾರಗಳು, ಕೆಲಸ ಮಾಡೋಕ್ಕೆ ಆಯ್ತಿರಲಿಲ್ಲ, ಅಷ್ಟು ಸ್ಟ್ರಿಕ್ಟ್ ಇತ್ತು. ಈಗ ಒಂಥರ ಇದೆ. ಇದು ನನಗೆ ಬೇಜಾರಾಗಿ ಕೆಲಸಕ್ಕೆ ಹೋಗಬಾರ್ದು ಅನ್ನೋದು ಮನಸ್ಥಿತಿ ಬೆಳೀತು. ನಾನು BA ಇಂಗ್ಲೀಷ್ ಮೇಜರ್, ನಂದು ಜರ್ನಲಿಸಮ್ ಓದಿರೋದು. ಆದರೂ ನಾನು MA ಇಂಗ್ಲೀಷ್ಗೆ ಹೋದೆ. ಹಂಗೆ ಯಾಕೋ ಇಷ್ಟ ಆಗಲಿಲ್ಲ, ವಾಪಸ್ ಊರಿಗೆ ಹೋಗ್ಬಿಡ್ಬೇಕು ಅಂತ ಅದೇನೋ ಮನಸ್ಸಿಗೆ ಹತ್ಬಿಟ್ಟಿತ್ತು ಆಗ್ಲಿಂದಲೇ. ಇಲ್ಲಿಗೆ ಬಂದೆ, ಇಲ್ಲಿ ಆರಾಮಾಗಿದ್ದೀನಿ, ಏನು ತೊಂದರೆ ಇಲ್ಲ. ಅದೇ ಇಲ್ಲೇನಂದ್ರೆ ಯಾವುದೇ ಆಡಂಬರದ ಜೀವನ ಇಲ್ಲದೆ ಇದ್ರೂ ಪರವಾಗಿಲ್ಲ. ಆಡಂಬರ ಎಂಥದ್ದಿಲ್ಲ, ನಮ್ಗೇನು ಬೇಕಾ ಸಿಗುತ್ತಲ್ಲ, ಇನ್ನೆಂಥದ್ದು. ನಾವು ಅದನ್ನು ಕಾಪಾಡಿದ್ರೆ ಅದು ನಮಗೆ ಕೊಡುತ್ತೆ. ನಾವು ಅದು ಕಾಪಾಡಲಿಲ್ಲ ಅಂತಂದ್ರೆ ಆಮೇಲೆ ನಾವು ಬೇರೆ ಶೋಕಿ ಮಾಡೋದು ಬೇರೆ ಟೈಮು. ನಮ್ಗೊಂದು 2 ದಿವಸ ರಜೆ ಈಗ ಕೋಳಿ ಏನು ಮಾಡ್ತೀವಿ ನಾವು, ಒಳಕ್ಕೆ ಕೂಡ್ಬಿಟ್ಟು ಎಲ್ಲ ಮೇವು ಹಾಕ್ಬಿಡ್ತೀವಿ. ಹಾಕ್ಬಿಟ್ಟು ಬೆಳಗ್ಗೆ 6 ಗಂಟೆಗೆ ಹೊರಟೋಗ್ತೀವಿ ಮೈಸೂರಿಗೆ, ರಾತ್ರಿ 9 ಗಂಟೆಗೆ ಬರ್ತೀವಿ. ಮಾರನೇ ದಿವಸಕ್ಕೆ ಡ್ಯೂಟಿ ಶುರು ಮಾಡ್ತೀವಿ. ನಮ್ಗೆ 1 ದಿವಸ ರಜೆ ಸಿಗುತ್ತೆ. ಇಲ್ಲಾಂದ್ರೆ ಒಬ್ಬರು ಉಳ್ಕೊಂಡ್ರೆ ಬಾಕಿಯವರೆಲ್ಲ ಹೋಗ್ತಾರೆ. ನಾನೊಬ್ಬ ಈಗ ಯಾವುದೋ ಫಂಕ್ಷನ್ ಇದೆ, ನಾನು ಯಾರು ಒಬ್ರು ಉಳ್ಕೋಬೇಕು, ಇಲ್ಲ ನಾನೇ ಉಳ್ಕೋಬೇಕು. ಯಾಕೆ ನನ್ನ ಮಗ ಡ್ರೈವ್ ಮಾಡ್ಕೊಂಡು ಹೋಗ್ತಾನೆ, ಸೊಸೆ ಮಗ, ನನ್ನ ಹೆಂಡತಿ, ಅವರು ಆಯುರ್ವೇದಿಕ್ ಫಿಸಿಯೋಥೆರಪಿ ಮಾಡಿಸ್ಕೋತಾ ಇದ್ದಾರೆ. ಹಂಗಾಗಿ ಮೈಸೂರಲ್ಲಿದ್ದಾರೆ. ಹಂಗಾಗಿ ಅವ್ರು ಇಲ್ಲಿಲ್ಲ, ಎಡವ ಇದು ಆಯುರ್ವೇದಿಕ್ ಹಾಸ್ಪಿಟ್ಲಲ್ಲಿ. ಈ ಸೊಸೆ ಅವರು ಮತ್ತೆ ಮಗ ತೋಟ ನಿರ್ವಹಣೆ ಮಾಡ್ತಾರೆ. ಅದ್ರ ಜೊತೆಗೆ ಸರ್ ಇದಕ್ಕೆ ತೆಂಗಿನ ಇದು ಅದ್ರ ಜೊತೆಗೆ ಇದೊಂದು ಅಡಿಕೆ ಸಸಿ ಇದೊಂದು ಮಾಡ್ಕೋತಾ ಇದ್ದಾರೆ. ಹಾಂ, ಇದೇನು ಎಲ್ಲ ಜೆಟ್ ಹಾಕಿದ್ವಿ, ಹೆಂಗೆ ನೀರು ಹೊಡೆಯುತ್ತಲ್ಲ, ಅದು ಹಾಗಾಗತ್ತೆ. ಅಡಿಕೆ ಯಾವ ರೀತಿ ಮಾಡ್ತೀರಾ ಸರ್? ಅಡಿಕೆ ನಾವು ಗೊನೆ ಬರುತ್ತೆ, ನಾವು ಚೇಣಿ ಅಂದ್ಬಿಟ್ಟು ಕೊಡ್ತೀವಿ ಒಟ್ಟಿಗೆ, ಹಂಗೆ ಗೊನೆ ಮೇಲೆ ಕೊಟ್ಬಿಡ್ತೀವಿ. ನಮ್ಮದು ಒಂದು 4-5 ಎಕರೆ ಇದೆ. ಅದನ್ನೇನು ಮಾಡ್ತೀವಿ ಅಂದರೆ ಲಂಸಮ್ಮಾಗಿ ನಾವು ಆ ಥರ ಕೊಡಲ್ಲ, ತೂಕದ ಲೆಕ್ಕ ಕೊಟ್ಬಿಡ್ತೀವಿ. ಎಲ್ಲಿ ಸರ್ ಅಡಿಕೆ ಇರೋದು? ಅದು ಕೆಳಗಡೆ ತೋಟಕ್ಕೆ. ಸರ್ ಅಡಿಕೆಯಲ್ಲಿ 5 ಎಕರೆಯಲ್ಲಿ ಎಷ್ಟು ನಿರೀಕ್ಷೆ ಮಾಡ್ಬೋದು ಸರ್ ನಾವು ಆದಾಯನ? ನಮ್ಮದು ಇನ್ನೂ 1 ಎಕರೆ ಬರಬೇಕು ಫಸಲು, 4 ಎಕರೆ ಬರ್ತಾಯಿದೆ.
ನಮ್ದು ಈಗ ಫಸ್ಲು ಇನ್ನೂ ಸರಿಯಾಗಿ ಕಚ್ಚಿಲ್ಲ, ಆದರೂ ನಾವು 200 ಕ್ವಿಂಟಲ್ ಮಾರ್ತಾಯಿದ್ದೀನಿ. 200 ಕ್ವಿಂಟಲ್ ಹಾಂ, ಪರವಾಗಿಲ್ಲ. ವೀಳ್ಯದೆಲೆ ಇದೆ, ವೀಳ್ಯದೆಲೆ. ಬಾಳೆ ಇದೆ, ಎಲ್ಲನೂ ಒಂದಕ್ಕೊಂದು. ಈಗ ನಮ್ಗೆ ಅಲ್ಲಿ ಖರ್ಚಿಗೆ ಆ ಗೊಬ್ಬರ ವ್ಯವಸಾಯ ಮಾಡೋಕ್ಕೆ, ನಿರ್ವಹಣೆ ಮಾಡೋಕ್ಕೆ ನಮ್ಗೆ ಅಲ್ಲಿ ಆದಾಯ ಸಿಗಬೇಕು. ನಮ್ಗೆ ಅಡಿಕೆ ದುಡ್ಡು ಹಾಗೆ ಉಳ್ಕೋಬೇಕು. ಹೌದೌದು. ಆ ಥರ ಈಗ ಏನಾಗ್ತದೆ, ಯಾರೋ ಏನಾದ್ರು ಬೆಳೆದ್ರೆ ಎಷ್ಟು ಲಕ್ಷ ಆಯ್ತು ನಿಮ್ಮದು ಅಂದ್ರೆ ನಂದು 5 ಲಕ್ಷ ಆಯಿತು ಅಂತಾರೆ. ಖರ್ಚು ಯಾರು ಹೇಳಲ್ಲ, ಒಟ್ಟು ಆದಾಯ ಹೇಳ್ತಾರೆ. ಈಗ ಹೊಗೆ ಸೊಪ್ಪಲ್ಲಿ ಎಷ್ಟಾಯಿತು ಅಂದರೆ ಇಷ್ಟಾಯಿತು ಅಂತಾರೆ. ನಮ್ಗೆ ಎಷ್ಟಾಯಿತು ಅದ್ರಲ್ಲಿ ಕಳೆದ್ಬಿಟ್ಟು ಹೇಳಲ್ಲ. ಈಗ ನಮಗೇನಾಗುತ್ತೆ ಅಂದರೆ ಅದರಲ್ಲಿ ಇನ್ನೂ ಉಳಿಯುತ್ತೆ. ಈಗ ವೀಳ್ಯದೆಲೆ ಕುಯ್ತಾ ಇದ್ದಾರೆ, 50,000 ರೂಪಾಯಿ ಕೊಟ್ಟಿದ್ದೀನಿ, ಗೊತ್ತೈತೆ. ನಾನು ಅದಕ್ಕೆ ಹಾಕೋದು ಒಂದು 10 ಟ್ರ್ಯಾಕ್ಟ್ರ್ ಗೊಬ್ಬರ ಹಾಕ್ತೀನಿ, ನೀರು ಜೆಟ್ ಲೈನ್ ಈ ಥರನೇ ಮಾಡ್ಕೊಂಡಿದ್ದೀನಿ. ಮೋಟ್ರ್ ಇದೆ, ಕರೆಂಟ್ ಮೋಟ್ರು ಹೊಡ್ಕೊಳುತ್ತೆ. ಇನ್ನು ಕಳೆ ಹೊಡೆಯೋ ಮಿಷಿನ್ನೂ ಕೊಡ್ಬೇಕು ಅಷ್ಟೇ. ನಾನು ಜಾಸ್ತಿ ನಿರ್ವಹಣೆ ಮೊದಲು ಭಾರಿ ಕಷ್ಟ ಇತ್ತು. ಈಗೇನಾಗಿದೆ, ಎಲ್ಲ ಮಿಷಿನರಿ ಆಗಿದೆ. ಆಮೇಲೆ ಇವರು ಕೂಲಿ ಕೊಡೋಕ್ಕಾಗಲ್ಲ. ಒಂದು ಲೇಬರ್ 500 ರೂಪಾಯಿ ಕೇಳ್ತಾರೆ, ಹೆಣ್ಣಾಳು. ಈಗ ಕಳೆ ಹೊಡೆದ್ರೆ ಈಗ 5,000 ರೂಪಾಯಲ್ಲಿ ಹೊಡೆದ, ಅವ್ರಿಗೆ 500 ರೂಪಾಯಿನಾಗೆ 30 ಆಳಿಗೆ ಎಷ್ಟಾಗುತ್ತೆ? 15,000 ರೂಪಾಯಿ ಆಗುತ್ತೆ. ಇವೊಂದು ಬರೀ ಒಂದು 4,000 ರೂಪಾಯಿ ದುಡ್ಡಲ್ಲಿ ಮುಗಿದೋಗುತ್ತೆ. ಅವರು ಕೀಳೋದು ಅಷ್ಟೇ, ಇವರು ಮೋಟ್ ಮಾಡ್ತಾರೆ, ಅವನು ಮೋಟ್ ಮಾಡಿರ್ತಾನೆ. ನಮ್ಗೆ ಅದರ ಲೆಕ್ಕಕ್ಕೆ ಬರೋಲ್ಲ. ಒಂದು ಸತಿ ವರ್ಷದಲ್ಲಿ 2 ಸತಿ ಹೊಡ್ಕೊಳ್ತೀವಿ ಕಳೆ. ಇವು ಮೊದಲು ಭೂಮಿಗೆ ಅಲ್ಲಿಗೆ ತೋಟಕ್ಕೆ ರೆಗ್ಯುಲರಾಗಿ ಕರ್ಕೊಂಡೋಗೋವು, ಗುಣಿ ಮಾಡೋಕೆ ಕರ್ಕೊಂಡೋಗವು, ಕಳೆ ಕೀಳಕ್ಕೆ ಕರ್ಕೊಂಡೋಗೋವು. ಈಗ ಗೊಬ್ಬರ ಒಂದು ಹೊರಿಸ್ತೀವಿ, ಗುಣಿ ಮಾಡಲೇಬೇಕು. ಗುಣಿ ಕೆಲವ್ರಿಗೆ ಏನು ಮಾಡ್ತಿದ್ದಾರೆ, ಲೇಬರ್ ಕಾಸ್ಟ್ ಜಾಸ್ತಿ ಅಂದ್ಬಿಟ್ಟು ಹಾಗೆ ಹಾಕ್ತಿದ್ದಾರೆ. ಹಾಗೆ ಹಾಕಿದ್ರೆ ಗೊಬ್ಬರ ಚೆನ್ನಾಗಲ್ಲ. ಈಗ ನಾವು ದುಡ್ಡು ಕೊಟ್ಟು 3,500 ಟ್ಯಾಕ್ಟ್ರ್ ಕೊಟ್ಟಿರ್ತೀವಿ, 500 ರೂಪಾಯಿ ಟ್ಯಾಕ್ಟ್ರ್ ಬಾಡಿಗೆ ಕೊಟ್ಟಿರ್ತೀವಿ, 500 ರೂಪಾಯಿ ತುಂಬನೂ ಕೊಟ್ಟಿರ್ತೀವಿ. ಅಲ್ಲಿಂದ ಹೊರಕ್ಕೆ 900 ರೂಪಾಯಿ ಕೊಡ್ತೀವಿ, 800 ರೂಪಾಯಿ ಕೊಡ್ತೀವಿ. ಅವೆಲ್ಲ ಲೆಕ್ಕ ಹಾಕ್ಬಿಟ್ರೆ ಒಂದು ಗುಣಿಗೆ ನಾವೇನು ಮಾಡ್ತೀವಿ ಅಂದರೆ ಜಾಸ್ತಿ ಆಳ ತೆಗೆಸ್ತವ್ರು ಪರವಾಗಿಲ್ಲ. ಮೊದಲೆಲ್ಲ ಏನು ಮಾಡೋವು ಅಂದರೆ ಸ್ವಲ್ಪ ಆಳವಾಗಿ ತೆಗೆಸ್ಕೊಳ್ಳೋದು ದೊಡ್ಡದಾಗಿ. ಅಂದರೆ ಯಾಕೆ ಆಳವಾಗಿ ತೆಗೆಸ್ಕೊತಿದ್ದೆವು ಅಂದರೆ, ಮೊದಲು ನಾವು ಸೀಮೆಣ್ಣೆ ಮೋಟ್ರಿಂದ ಹೊಡೆದು ಪೈಪಲ್ಲಿ ಹಿಡಿತಿದ್ದೆವು. ನೀರು ಜಾಸ್ತಿ ತೊಗೊಳ್ತಿತ್ತು ಆ ಗುಣಿಗೆ ಹಿಡಿಯೋಕ್ಕೆ. ಆಗ ಗುಂಡಿ ಜಾಸ್ತಿ ತೊಗೊತಿದ್ದು. ಆಗ ನಾವು ಅವತ್ತಿನ ಕಾಲಕ್ಕೆ 10 ರೂಪಾಯಿ ಕೊಡ್ತಿದ್ದು. ಅವಾಗ ಇವತ್ತಿನ ನಾನು ಹೇಳ್ತಾ ಇರೋದು ಈ ಒಂದು 20 ವರ್ಷದ ಹಿಂದಕ್ಕೆ. ಅಡಿಕೆ ಗುಂಡಿಗೆ ಗೊಬ್ಬರ ಹಾಕ್ಬೇಕಲ್ಲ. ಈಗ ಕೆಲವ್ರು ಏನು ಮಾಡ್ತಾರೆ, ಗುಂಡಿಗೆ ಈಗ ಇವತ್ತಿನ ಕೂಲಿ ಕೇಳೋದಾದ್ರೆ 15 ರೂಪಾಯಿ ಕೊಡಿ ಅಂತಾರೆ, 20 ರೂಪಾಯಿ ಕೊಡಿ ಅಂತಾರೆ. ಅದೆಲ್ಲ 20 ರೂಪಾಯಿ ಕೊಡಬೇಕಲ್ಲ, ಯಾಕೆ ಬೇಕು ಅಂದ್ಬಿಟ್ಟು ಏನು ಮಾಡ್ತಾರೆ, ಸುಮ್ಮನೆ ಹಂಗೆ ಹಾಕ್ತಾರೆ. ಅದು ಹಂಗೆ ಹಾಕಿದ್ರೆ ಏನಾಯ್ತದೆ, ತಿಪ್ಪೆ ಗೊಬ್ಬರ ಮೊದಲೇ ಸಗಣಿ ಅದು ಒಣಗ್ತಿದ್ದಂಗೆ. ಈಗ ಏನೇ ನೀರು ಹೊಡೆದ್ರೆ ಒಂದು 2-3 ದಿವಸ ತೇವಾಂಶ ಇರುತ್ತೆ, ಆಮೇಲೆ ಒಣಗೋಗುತ್ತೆ. ಅದು ಒಣಗಿದ ಮೇಲೆ ಸಗಣಿ ಏನಾಗುತ್ತೆ, ಬೆರಣಿ ಆಗುತ್ತೆ. ಅದರಿಂದ ಅದರ ಇದು ಇರಲ್ಲ. ಗುಣಿ ಹೊಡೆದ್ರೆ, ಗುಣಿಗೆ ಹಾಕಿದರೆ ಆ ತೇವಾಂಶ ಕಾಪಾಡ್ಕೊಂಡಿರುತ್ತೆ. ಆ ಗೊಬ್ಬರ ಇದಾಗಲ್ಲ, ಬೆರಣಿ ಆಗಲ್ಲ. ಈ ದುಡ್ಡು ಕೊಟ್ಟು ಗೊಬ್ಬರನೇ ಹೇರಿಸಿ ಇವರೊಂದು 5-10 ರೂಪಾಯಿಗೆ ಮಕ ನೋಡ್ತಾರೆ ನಮ್ಮ ರೈತರುಗಳು ಅಷ್ಟೆ. ಈಗ ನೋಡಿ, ಇವಕ್ಕೆ ನಾವು ಈಗ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಪಾಡ್ಗ ಮೇಯ್ಕೋತವೆ, ಮೊಟ್ಟೆ ಇಕ್ಕೋತವೆ. ಬನ್ನಿ ಈ ಕಡೆ ಹೋಗೋಣ, ಎಲ್ಲ ಜೋರಿದೆ. ಇವು ನನ್ನ ವಯಸ್ಸು 67 ವರ್ಷ. ನಾನು ಮಗುವಾಗಿದ್ದಾಗ ನೆಟ್ಟಿರೋದು ಗಿಡಗಳು ಇವು, ದೊಡ್ಡವು. ಇದೇನು ಹೋಗ್ತಾ ಇದೆ, ಕೆಲವು ಸುಮಾರು ತೆಗೆದಾಕಿದ್ವಿ. ಅದ್ರ ಬದಲಿಗೆ ರೀಪ್ಲಾಂಟ್ ಮಾಡ್ಕೊಂಡಿದ್ವಿ. ನೋಡಿ ಇಲ್ಲ ಸಣ್ಣವೆಲ್ಲ ನೆಟ್ಟಿದ್ದೀವಲ್ಲ, ಈ ಗಿಡಗಳು ಈಗ ಹೊಸ್ದಾಗಿ ನೆಟ್ಟಿರೋವು ಇವು. ಯಾವ್ದು ಹೇಳಿ? ಚಿಕ್ಕವೆಲ್ಲ ಒಂದು 5 ವರ್ಷದವು ಇವು. 4 ವರ್ಷ 5 ವರ್ಷ ಅವು ಹೋಗ್ತಾ ಇರುತ್ತೆ. ಮೊದಲು ನಾವು ನರ್ಸರಿ ಮಾಡ್ತಿದ್ದು ಆಗೆಲ್ಲ 5-6 ರೂಪಾಯಿ ಹೋಗ್ತಿತ್ತು. ಆಗ ಆ ದುಡ್ಡೇ ವ್ಯಾಲ್ಯೂ ಇತ್ತು. ಈಗ ನಾವು 1000 ರೂಪಾಯಿ ಮಾರಿದ್ರು ಈ ಸತಿ ಏನು ಒಂದು ಅಳತೆ ಪ್ರಮಾಣ ಇಲ್ದಂಗೆ 100 ರೂಪಾಯಿಗೆ ಒಂದು ಸಸಿ ಮಾರಿದ್ರು, ಅಡಿಕೆ ಸಸಿ. ನನಗೆ ಆಶ್ಚರ್ಯ. 300 ರೂಪಾಯಿ ತೆಂಗಿನ ಗಿಡ ಮಾರಿದ್ರು. ಆಶ್ಚರ್ಯ ಅಲ್ಲದೆ ಇನ್ನೇನು. ಜನ ಏನಾಗ್ತಿದೆ ಅಂದರೆ, ನಮ್ಮ ರೈತರಿಗೂ ನಾಳೆಲೇ ಫಸಲು ಬಿಡುತ್ತಾ ಅಂತ ನಾನು ಅದನ್ನೇ ಕೇಳೋದು. 300 ರೂಪಾಯಿ ಕೊಟ್ಟು ತಗೋತಾರೆ, ಒಂದು ವಾರಕ್ಕೆ 15 ದಿವಸಕ್ಕೆ ಬಿಡುತ್ತೆ ಅನ್ನೋದಿದ್ರೆ ಆಸೆ ಮಾಡೋಣ. ಒಂದು 6 ತಿಂಗಳು ನಿಧಾನಕ್ಕೆ ನಡಿ, ಏನಂತೆ ಹೇಳೋದು ನಾನು. ನಮ್ಮ ರೈತರಲ್ಲಿ ಎಂತಲ್ಲ, ಯಾರೇ ಹೊಸ್ದಾಗಿ ಏನೋ ಬೆಳೆ ಹಾಕಬೇಕು ಅನ್ನೋರು ಆ ಕ್ಷಣ ಹಾಕ್ಬಿಡ್ಬೇಕು ಇಮಿಡಿಯೇಟಾಗಿ. ಅದು ಎಷ್ಟಾರಕ್ಕೆ ಇವತ್ತು 1 ಎಕರೆ ಅಡಿಕೆ ಸಸಿ ತೋಟ ಮಾಡ್ತೀನಿ ಅಂದರೆ 60,000 ರೂಪಾಯಿ ಬೇಕು ಒಂದು ಸೊಸಿಗೆ. 100 ರೂಪಾಯಿ ನಂಗಾದ್ರೆ 600 ಗಿಡ 60,000. ಇನ್ನು ಮತ್ತೆ ಗುಂಡಿ ತೆಗೆಯೋದು, ಮತ್ತು ಅದ್ರ ಮಧ್ಯಕ್ಕೆ ಬಾಳೆ ನೆಡೋದು, ಮತ್ತು ಫೆನ್ಸಿಂಗ್ ಮಾಡೋದು, ಅವೆಲ್ಲ ಸೇರಿಸ್ಕೊಂಡ್ರೆ 1 ಲಕ್ಷ ರೂಪಾಯಿ ಆಗುತ್ತೆ 1 ಎಕರೆಗೆ ಬಂಡವಾಳ ಹಾಕ್ಯಾರ. ಅವನು ಬೋರ್ ಬೇಕು, ಆಮೇಲೆ 5-6 ಲಕ್ಷ ಆಗೇ ಹೋಯ್ತದೆ. ಹಂಗಾಗುತ್ತೆ. ಆಮೇಲೆ ಕೊನೆಗಂಟ ಮೊದಲು ಮಾಡ್ತೀನಿ ಅನ್ನೋ ಸ್ಫೂರ್ತಿ ಕೊನೆಗಂಟ ರೈತನ ಹತ್ರ ಇರಬೇಕು. ಅದಿರಲ್ಲ.
ಮತ್ತೆ ಇನ್ನೊಂದು 6 ತಿಂಗಳಿಗೆ ಅವ್ನ ಮೈಂಡ್ ಚೇಂಜ್ ಆಗಿರುತ್ತೆ. ಇನ್ನೇನೋ ಮಾಡ್ಬೇಕು. ಇನ್ನೇನು ಅಲ್ಲಿ ಯಾವುದೆಲ್ಲ ಬಂತು ಅಂತ ನಾವು ಒಂದರಲ್ಲೇ ಮಾಡ್ಬೇಕು. ಯಾವ ದುಡ್ಡು ರೇಟು ನಾವು ಕಳ್ಕೊತೀವಿ ಅದರಲ್ಲೇ ತೆಗಿಬೇಕು. ನಮ್ಮ ಮಾವ ಒಬ್ರು ಹಾಕೋರು ಒಂದು ಸತಿ ಹತ್ತಿ ಹಾಕೋರು, ಹತ್ತಿ ಲಾಸ್ ಆಯ್ತು ಒಂದೇಟಿಗೆ ಮೆಣಸಿಗೆ ಹೋಗೋರು, ಮೆಣಸಿಗೆ ಲಾಸ್ ಆಯಿತು ಒಂದೇಟಿಗೆ ರೇಷ್ಮೆಗೆ ಹೋಗೋರು. ಅದರಲ್ಲೂ ಆಯಿತು ಅಂದರೆ ಇನ್ನೊಂದು ಬೆಳೆ. ಪ್ರತಿ ಬೆಳೆನೂ ಚೇಂಜ್ ಮಾಡ್ತಾ ಹೋದಾಗ ನಮಗೆ ಇದು ಸಿಗೋದೇ ಇಲ್ಲ. ಬರೀ ಬಂಡವಾಳ ಇನ್ವೆಸ್ಟ್ಮೆಂಟ್ ಮಾಡೋದೇ ಆಗುತ್ತೆ. ಒಂದು ರೈತನಿಗೆ ತಾಳ್ಮೆ ಇರಬೇಕು, ನಂಬಿಕೆ ಇರಬೇಕು ಭೂಮಿ ಮೇಲೆ, ಎರಡೇ ಗುಟ್ಟು. ನೀರು ಕೊಡಬೇಕು ವ್ಯವಸಾಯ. ಅದಕ್ಕೆ ನಾವು ಹೆಂಗೆ ಬಜ್ಜಿ ತಿನ್ನಬೇಕು, ಪಕೋಡ ತಿನ್ನಬೇಕು, ಮೊಟ್ಟೆ ತಿನ್ಬೇಕು, ಮಟನ್ ತಿನ್ನಬೇಕು ನನಗೆ ಅದಕ್ಕೆ ಆ ಥರ ಐಟಮ್ 28 ಕೇಳಲ್ಲ. ಗೊಬ್ಬರ ಕೇಳುತ್ತೆ, ನೀರು ಕೇಳುತ್ತೆ, ಎರಡೇ ಕೇಳೋದು. ಇವ್ರು ಏನೇನೋ ಕೆಲವು ನಿಮ್ಮ ಯೂಟ್ಯೂಬಲ್ಲೇ ಬರುತ್ತೆ, ಎಲ್ಲನೂ ಹೇಳ್ತಾರೆ ಅದು ಹಾಕ್ಬೇಕು ಇದು ಕೊಡಬೇಕು ಅಂತ. ಬಾಕಿ ಮಾಹಿತಿನೇ ಕರೆಕ್ಟಾಗಿ ಕೊಡೋಲ್ಲ. ಏನು ಗೊಬ್ಬರ ಹಾಕ್ಬೇಕು ಅದು ಹೇಳಲ್ಲ, ಏನು ಔಷಧಿ ಹೊಡಿತೀವಿ ಅದು ಹೇಳಲ್ಲ. ನನಗೆ ಇಳುವರಿ ಇಷ್ಟ ಆಯಿತು, ಇಷ್ಟು ಲಕ್ಷ ಆಯಿತು, ಇಷ್ಟು ಕೋಟಿ ಆಯಿತು ಅಂತ ಇಷ್ಟು ಬಂದ್ಬಿಡುತ್ತೆ. ಸುಮ್ಮನೆ ಅಷ್ಟಕ್ಕೆ ಹೋಗ್ಬಿಡ್ಬೇಕು ಅಷ್ಟೇ. ಮಾಹಿತಿ ತಿಳ್ಕೊಬೇಕು. ನೋಡಿ ಇದು 2 ವರ್ಷದ ಗಿಡಗಳು ಇವು. ತುಂಬಾ ಚೆನ್ನಾಗಿ ಗೊತ್ತಿದೆ. ಯಾವುದು ನಿರ್ವಹಣೆ ಇಲ್ದೇನೆ, ಗೊಬ್ಬರ ಕೂಡ ಏನು ಇಲ್ದೇನೆ ಇದಕ್ಕಿಲ್ಲ. ಇವಕ್ಕೆಲ್ಲ ಏನು ಮಾಡಿದ್ದೀವಿ ಅಂದರೆ ಸ್ವಲ್ಪ ಇದು ಭೂಮಿ ವ್ಯವಸಾಯ ಒಂದು, ಇವಕ್ಕೆಲ್ಲ ಒಂದು ಸ್ವಲ್ಪ ಸಿಮೆಗೋ ಕೊಟ್ಟಿದ್ದೀವಿ. ಒಂದು ಮಾಮೂಲಿ ಇಷ್ಟು 3 ಬೆರಳಿನಲ್ಲಿ ಇದ್ರ ಅಳತೆಗೆ ಆಮೇಲೆ ಕೋಳಿ ಗೊಬ್ಬರ ಇದು ನಮ್ಮದು ಲೋಕಲ್ಲು, ನಮ್ಮ ನಾಟಿದು. ಅದು ತೊಡಿತೀವಿ ನಾವು ವಾರದಲ್ಲಿ 2 ಸತಿ ಹಟ್ಟಿ ತೊಡ್ಕೊತೀವಿ. ಅದೆಲ್ಲ ತುಂಬಿಟ್ಟು ಒಂದು ಚೀಲಕ್ಕೆ ಇಡ್ತೀವಿ. ಒಂದು 20 ಚೀಲ ಆಗ್ತದೆ. ಅದನ್ನು ಏನು ಮಾಡ್ತೀವಿ, ಸುತ್ತ ಹಾಕ್ತೀವಿ. ಈಗ ಮಳೆಗಾಲ ಸ್ಟಾರ್ಟ್ ಆಗಲಿ ಅಂತ ಸುಮ್ಮನಿದ್ದೀವಿ. ಅದು ಕಾವು ಜಾಸ್ತಿ, ಏನೇ ನೀರಿದ್ರೂ ಹೀಟ್ ಜಾಸ್ತಿ. ನೋಡಿ ಇವೆಲ್ಲ 2 ವರ್ಷದ ಗಿಡಗಳು ಇವು. ಅವ್ರು 2 ವರ್ಷದಲ್ಲಿ ಕಾಯಿ ಬಿಡ್ಬೇಡ್ರಿ, ತೆಗೆದಾಕ್ಬಿಡಿ ಹೂವನ್ನ ಅಂತ ಅಂತಾರೆ. ಅಯ್ಯೋ ನಾವು ಸುಮ್ಮನೆ ಅದು. ಗಿಡಕ್ಕೆ ಆಗಲಿ ಭೂಮಿಗೆ ಆಗಲಿ ಜಾಸ್ತಿ ತೊಂದರೆ ಕೊಡಬಾರ್ದು ಅನ್ನೋದು ನಿಮ್ಮೊಂದು ಇದು ಆಮೇಲೆ ಉಳುಮೆ ಜಾಸ್ತಿ ಮಾಡಬಾರ್ದು. ನಾವು ಏನು ಪ್ರೆಷರ್ ಕೊಟ್ಟು ಉಳ್ತೀವಲ್ಲ, ಅದು ಹಿಂಸೆ ಕೊಟ್ಟಂಗೆ ಆಗುತ್ತೆ. ಹಿಂದೆಲ್ಲ ನಾವು ಕೈ ಹಾಕ್ತೆ ತೋಟಗಳೆಲ್ಲ ಏನು ಮಾಡ್ತಿದ್ರು, ಕೈಲೇ ಜಾಸ್ತಿ ಆಗಿತ್ತಿದ್ದು. ಗುದ್ಲಿ ಕೆಲಸ ಮಾಡ್ತಿದ್ರು. ಈಗ ಗುದ್ಲಿ ಕೆಲಸನೇ ಇಲ್ಲ. ಈಗೆಲ್ಲ ಮಾತಾಡ್ತಾರೆ ಕಳೆ ಕಳೆ ಅಂದರೆ ಬೇಗ ಉಳ್ಸೋಕೆ ಹೋಗ್ತಾರೆ. ನಾನು ಕಳೆಗೆ ಇಷ್ಟಪಡ್ತೀನಿ. ಅದು 25% ಅದಕ್ಕೆ ವ್ಯವಸಾಯ ಮಾಡಿದ್ರು ಏನು ತಪ್ಪಿಲ್ಲ. ಯಾಕೆಂದರೆ ಒಣಗಿದ ಮೇಲೆ ಅದೇನಾಗುತ್ತೆ, ಗೊಬ್ಬರ ಆಗುತ್ತೆ. ಎಲೆ ಉದುರುತ್ತೆ. ಎಲೆ ಉದುರಿದ್ಮೇಲೆ ಗೊಬ್ಬರ ಆಗುತ್ತೆ. ಕಾಡಲ್ಲೆಲ್ಲ ಏನಾಗುತ್ತೆ, ಅದೇ ತಾನೇ ಆಗೋದು, ಅದೇ ಗೊಬ್ಬರ ಆಗೋದು. ಅದನ್ನ ಅಲ್ಲ ನಾನು ಹೇಳೋದು, ನಾವು ಕಳೆನ ಕೆಟ್ಟ ಕಳೆ ಇದೆ ಅದರಲ್ಲಿ, ಆ ಕಳೆ ತೆಗಿಬೇಕು. ನೋಡಿ ಮುಟ್ಟಿದ್ರು ಮನೆ ಇದೆ, ಇದು ಹಳೆದಲ್ಲ, ಇದು ತೆಗೆದಾಕ್ಬೇಕು. ಇಂತಿಂತ ಬೇಕಿಲ್ಲ. ನೋಡಿ ಇದು ಜಾಯ್ಕಾಯಿ ಗಿಡ, ಇದು ಜಾಯ್ಕಾಯಿ ಗಿಡ ಇದು. ಹಾಂ, ಜಾಯ್ಕಾಯಿ ಗಿಡ ಹಾಕೊಂಡ್ಬಿಟ್ಟಿದ್ದೀರಾ? ಒಂದು 10 ಹಾಕಿದ್ದೀವಿ. ಸರ್ ಅದರಿಂದ ಏನೇನು ಸರ್ ಉಪಯೋಗಗಳು? ಮಸಾಲೆ ಐಟಮ್ ಅದುವೇ ಪದಾರ್ಥ. ಮಸಾಲೆ ಪದಾರ್ಥ. ಹಾಂ, ನಮ್ಮ ತಂದೆಯವರು ವಿಳ್ಯದಲ್ಲೇ ಹಾಕ್ಕೊಂಡಾಗ ಇದನ್ನು ಹಾಕ್ಕೊಳ್ಳೋರು ಸರ್. ಬಾಣ್ತಿಗೆಲ್ಲ ಉಪಯೋಗಿಸ್ತಾರೆ. ಇದು ಅಡುಗೆಗೂ ಕೆಲವ್ರಿಗೆ ಕೆಲವು ಆಮೇಲೆ ಔಷಧಿಗೆ ಹೋಗುತ್ತೆ ಇದು ಜಾಯ್ಕಾಯಲ್ಲಿ. ಮೊದಲು ಈ ಮನೇಲಿ ಇದ್ದೋ ನಾವು. ಹಾಂ, 80ನೇ ಇಸ್ವಿಯಲ್ಲಿ ಇಲ್ಲಿದ್ದೋ. 2000ನೇ ಇಸ್ವಿಗೆ ಆ ಮನೆಗೆ ಬಂದೋ ನಾವು. ಎಲ್ಲ ಈ ತೋಟದ ಅಭಿವೃದ್ಧಿಯಿಂದನೇ ನೀವು ಅಭಿವೃದ್ಧಿ ಆಗಿದ್ದೀರಾ ಅನ್ಕೋತೀನಿ. ನಾನು ಒಂದು 5 ಎಕರೆ ಜಮೀನು ತೊಗೊಂಡಿದ್ದೀನಿ, 6 ಎಕರೆ ಇದರಲ್ಲೇ. ಹಾಂ, ನನ್ನ ಮಗನು ಒಬ್ಬನ ಸಾಫ್ಟ್ವೇರ್ ಮಾಡಿದ್ದೀನಿ. ಅವನ ತವಿಂದೇನು ನಾವೇನು ಬೆನಿಫಿಟ್ ತೊಗೊಂಡಿಲ್ಲ. ಅವ್ನು ಬೇರೆ ಮಾಡ್ಕೊಂಡಿದ್ದಾನೆ. ಅವ್ನು ನಮ್ಮ ಜೊತೆಲೇ ಇದ್ದಾನೆ, ಆರಾಮಾಗಿದ್ದಾನೆ. ನಾನು ಕೇಳ್ತಾನೆ, ನನಗೇನು ತೊಂದರೆ ಇಲ್ಲ, ನನ್ನ ದೇವ್ರು ಚೆನ್ನಾಗಿ ಮಾಡಿದ್ದಾನೆ ಬಿಡುತ್ತಾ. ಅತಿ ತೊಂದರೆ ಆದಾಗ ನೀನು ಕೇಳಿದೆ, ಇನ್ನು ಯಾರು ಕೇಳೋಕ್ಕೋಗಲಿ. ಸಾಕಲ್ಲ ಸರ್, ಮಕ್ಕಳು ಒಬ್ಬ ಮಗ ಜೊತೆಲವ್ರೆ, ಇನ್ನೊಬ್ಬ ಮಗ ಬಂದು ಹೋಗ್ತಾರೆ ಅಂದರೆ ಹಾಂ, ಇಂಥ ಪುಣ್ಯ ಇನ್ನೇನು ಇದೇನಿಲ್ಲ. ಹಿಂಗೆ ಮೆಣಸು ಹಾಕ್ಕೊಂಡಿದ್ದೀವಿ ತೆಳ್ಳಿಗೆ. ಹೆಂಗೋ ಆದಷ್ಟಕ್ಕೆ ಮಧ್ಯದಲ್ಲಿ ಅದೊಂದು ದುಡ್ಡು ಬರುತ್ತೆ. ವಿಳ್ಯದೆಲೆ ಕೊಡ್ತೀವಿ, ಅದೊಂದು ದುಡ್ಡು ಬರುತ್ತೆ. ನನಗೇನಾಗುತ್ತೆ ಅಂದರೆ ನನಗೆ 2 ತಿಂಗಳಿಗೆ ಒಂದ್ಸತಿ ಒಂದು ದುಡ್ಡು ಬರ್ತಾಯಿದ್ರೆ, ಈಗ ಕೋಳಿದು ಬರ್ತಾ ಇರುತ್ತೆ ಡೈಲಿ. ಈಗ 30-20 ಮೊಟ್ಟೆ ಮಾರ್ತೀವಿ. 15 ಒಂದು ಸತಿ ಕಾವು ಹೋಗ್ಬಿಟ್ರೆ 10 ಮೊಟ್ಟೆ ಸಿಗುತ್ತೆ. ಆಮೇಲೆ ಹುಂಜುಗಳೆಲ್ಲ ಆಗ್ತವೆ ಅದರಲ್ಲಿ. ಮೊಟ್ಟೆ ಮರಿ ಮಾಡಿಸಿದ್ಮೇಲೆ ಕೆಲವು ಬರೀ ಹುಂಜಾನೇ ಬರುತ್ತೆ, ಅವನ್ನೆಲ್ಲ ಮಾರಾಕ್ತೀವಿ. ಅದರಲ್ಲೂ ಸಣ್ಣಗೆ ದುಡ್ಡು ಆಗ್ತದೆ. ಇವ್ರುಗಳು ಮನೆಯವರು ಮಾಡ್ಕೊಂಡು ಹೋಗಿ, ನೀವೇ ಯಾರು ಹುಡ್ಕೋಬೇಕು. ಅವ್ರಿಗೂ ಈಗ ಮಾಡಬೇಕು ಅನ್ನೋ ಸ್ಫೂರ್ತಿ, ಆದಾಯ ಕೈಗೆ ಸಿಗ್ತಾಯಿದ್ರೆ ಮಾಡ್ತೀವಿ ಅನ್ನೋ ಸ್ಫೂರ್ತಿ ಅವ್ರಿಗೂ ಇರ್ತದೆ. ಎಲ್ಲರಿಗೂ ಅದು ಬರಬೇಕು. ನಾವು ಬರೀ ಅವ್ರಂಗೆ ಆಗ್ಬೇಕು ಇವ್ರಂಗೆ ಆಗ್ಬೇಕು ಅಂದ್ಕೊಂಡು ಸುಮ್ಮನೆ ಬರೀ ಕೈಲಿ ಮೊಳ ಹಾಕ್ಬಿಟ್ರೆ, ಮೊದಲು ಆದಾಯ ಬರೋದನ್ನ ಕಂಡಿಡ್ಕೋಬೇಕು, ಆಮೇಲೆ ಬಾಕಿದೆ ಏನಿದ್ರು. ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಹ್ಞೂ, ಮಾಡ್ಕೋಬೇಕು. ಅವರು ನಾನು ಅದನ್ನೇ ಹೇಳೋದು. ನಾನು ನನ್ನ ಮಕ್ಳಿಗೆ ದುಡ್ದಿದ್ದೀನಿ.
ನಮ್ಮ ತಂದೆ ನನಗೆ ದುಡಿದ್ರು, ನಾನು ನನ್ನ ಮಗನಿಗೆ ದುಡಿದಿದ್ದೀನಿ, ನೀವು ನಿಮ್ಮ ಮಕ್ಕಳು ದುಡ್ಕೋಬೇಕು. ಅಲ್ಲ ಅಷ್ಟೇ ಕಾನ್ಸೆಪ್ಟ್, ಇನ್ನೆಂಥದ್ದು ಇಲ್ಲ. ನಾವೇನು ಇಲ್ಲಿ ಇರ್ತೀವ ಒತ್ಕೊಡೋಗ್ತೀವ, ಏನಿಲ್ಲ. ಇರೋ ಗಂಟ ಸಮೃದ್ಧಿಯಾಗಿರ್ಬೇಕು, ಎಂಜಾಯ್ ಮಾಡಬೇಕು, ಸಂತೋಷ ಪಡಬೇಕು ಅಷ್ಟೇ. ಇವ್ರು ಹಾಗೆ ಅವ್ರು ಹಾಗೆ ಅಂದ್ಕೊಂಡು ಕಾಲ ಕಳೆಯೋದ್ರಲ್ಲಿ ವ್ಯರ್ಥ. ನೋಡಿ ಅಲ್ಲಿ ಗಂಟ ಹಾಕಿದ್ದೀವಿ ಫೆನ್ಸಿಂಗು. ಆಚೆಗೆ ನಮ್ದೇ ಏನು ಮಾಡಿದ್ದೀನಿ ಅಂದರೆ ಅಲ್ಲಿವರೆಗೆಲ್ಲ ಹಾಕೋಕ್ಕೆ ಹೋದರೆ ಫೆನ್ಸಿಂಗ್ ಕಾಸ್ಟ್ಲಿ ಆಗುತ್ತೆ ನನಗೆ. ಇನ್ನೊಂದು 5 ಲಕ್ಷ ರೂಪಾಯಿ ಬೇಕು. ಆಮೇಲೆ ಅಷ್ಟೊತ್ತು ಕೋಳಿ ಏನು ಬೇಕಿಲ್ಲ, ನಮ್ಗೆ ನಿರ್ವಹಣೆ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳೋಣ, ಅತಿಯಾಗಿ ಹಾಕೋದು ಬೇಡ ಅಂತ. ಆಮೇಲೆ ಅಲ್ಲಿಂದೇನು ತೊಂದರೆ ಇಲ್ಲ. ಈಗ ಅದಕ್ಕೆ ಕಾಫಿ ಗಿಡ ಹಾಕ್ಬಿಟ್ಟೆ, ಅದನ್ನು ಉಳ್ತಾ ಇದ್ದೆ, ಸುಮ್ಮನೆ ಹಾಕ್ಬಿಡೋದು ಅಂತ 1,000 ಗಿಡ ತಂದು ಅದೆಲ್ಲ ಉಳಿದಿದ್ದೆಲ್ಲನೂ ಹಾಕ್ಬಿಟ್ಟು. ಕಾಫಿಲಿ ಯಾವ ರೀತಿ ಆದಾಯ ನಿರೀಕ್ಷೆ ಮಾಡ್ತೀರಾ ಸರ್? ನೀವು ಅಲ್ಲಿ ಹಿಂದ್ಗಡೆ ಬಂದ್ರಲ್ಲ, ಅಲ್ಲಿ ಎಷ್ಟು ಗಿಡನೂ ಇಲ್ಲ. ನಾನು ಈ ಸತಿ ಮಾರಿದೆ, ಒಂದು 80 kg ಮಾರಿದೆ, ಅಲ್ಲ 90 kg. ನಂಗೆ 22,000 ರೂಪಾಯಿ ದುಡ್ಡು ಸಿಕ್ತು ಅಷ್ಟರಲ್ಲಿ ಹಿಂಭಾಗದಲ್ಲಿ, ಕೈ ತೋಟದಲ್ಲಿ. ಹಾಂ, ಕೈ ತೋಟದಲ್ಲಿ. ನಾವು ಅದಕ್ಕಾಗೇನು ಜೆಟ್ ಲೈನ್ ಹೇಳ್ಸಿದ್ದೀವಿ, ಬೇಕು ಅಂದಾಗ ಆನ್ ಮಾಡ್ಕೋತೀವಿ, ವಾಲ್ ತಿರ್ಸ್ಕೋತೀವಿ, ಅಷ್ಟು ಬಿಟ್ರೆ ಅದಕ್ಕೆ ಅತಿ ಗೊಬ್ಬರನೂ ಹಾಕಿಲ್ಲ. ಈ ಸತಿ ಕೋಳಿ ಗೊಬ್ಬರನಾದ್ರು ಹಾಕಬೇಕು. ಆರಾಮಾಗಿ ಸರ್ ತೆಂಗಿನ ಗಿಡದ ಕೆಳಗಡೆ ಕಾಫಿ ಹಾಕೋಬಹುದು, ಹಾಕ್ಬೋದು. ನೆರಳು ಬೇಕೇ ಬೇಕು. ಇನ್ನೊಂದು ಇವಕ್ಕೆ 60% ಅಥವಾ 50% ನೆರಳಿದ್ರೆ ಬರೋದು. ಮೆಣಸಿಗೆ ಏನಾಗುತ್ತೆ, ನೆರಳು ಜಾಸ್ತಿ ಇರಬಾರ್ದು. ನೆರಳಿದ್ರೆ ಬರೋಲ್ಲ, ಇಳುವರಿ ಬರೋಲ್ಲ, ಬಿಡುತ್ತೆ, ಮ್ಯಾಕ್ಸಿಮಮ್ ಇಳುವರಿ ಬರೋಲ್ಲ. ಅದಕ್ಕೂ ನೆರಳು ಬೇಕು, ಜಾಸ್ತಿ ನೆರಳಾದರೂ ಬರೋಲ್ಲ. ನೋಡಿ ಹಲಸಿನ ಮರ ಇದ್ದಾವೆ, 4-5 ಮರ, ಯಾರು ತಿನ್ನೋರೇ ಇಲ್ಲ. ಮೊದಲು ಕದ್ಕೊಂಡು ಹೋಗೋರು. ಈಗ ಹಲಸಿನಕಾಯಿ ಕೆಳಗೆ ಬಿದ್ದರೂ ಯಾರು ಆ ಬೀಜನೇ ತಿನ್ನಲ್ಲ. ಈಗ ನಾವು ಮಾಡ್ಕೊಳ್ತೀವಿ ಸರ್. ನಾನು ಹೇಳೋದು, ಹ್ಞೂ, ಈ ನಮ್ಮ ರೈತರು 2 ಎಕರೆ 3 ಎಕರೆ ಇರೋರೆಲ್ಲ ತುಂಬಾ ಒಗೆಸೋ ಬೆಳೀತಿದ್ದಾರೆ, ತುಂಬಾ ರಿಸ್ಕ್ ತಗೋತಿದ್ದಾರೆ. ನಾನು ಹೇಳ್ತಿಲ್ಲ, ನಾನು 40 ವರ್ಷ ಆಯಿತು ಭತ್ತ ಬೆಳೆಯೋದು ಬಿಟ್ಟು. ಆಗ್ಲಿಂದ ಹೇಳ್ತಾ ಇದ್ದೆ, ನನಗೆ ಬೆನ್ನ ಸ್ಪೈನಲ್ ಕಾರ್ಡ್ ಇಲ್ಲ, ಆಪ್ರೇಷನ್ ಆಗಿದೆ, ಭತ್ತ ಬೆಳಿಬೇಡಿ. ಮೊದಲು ಭತ್ತದಲ್ಲಿ ನಾವು 300 ರೂಪಾಯಿಗೂ ಮಾರಿದ್ದೀನಿ ಕ್ವಿಂಟಾಲು, 600 ರೂಪಾಯಿ 700 ರೂಪಾಯಿ ಗಂಟು ಮಾರಿದ್ದೀನಿ. ಅವತ್ತು ಕೂಲಿ ಕಮ್ಮಿ ಇತ್ತು, 12 ರೂಪಾಯಿ ಇತ್ತು ಹೆಣ್ಣಾಳಿಗೆ, ಗಂಡಾಳಿಗೆ 15 ರೂಪಾಯಿ ಕೂಲಿ ಕೊಡ್ತಿದ್ದು. ಆಗ ಕೂಲಿ ಕಮ್ಮಿ ಇತ್ತು, ಕೆಲಸ ಜಾಸ್ತಿ ಮಾಡ್ತಿದ್ರು. ಈಗ ಕೂಲಿ ಜಾಸ್ತಿ, ಕೆಲಸ ಕಮ್ಮಿ. ಈಗೇನಾಗ್ತದೆ, ರೇಟ್ ಜಾಸ್ತಿ ಇರ್ಬೋದು. ಈಗ ನಮ್ಮ ಗೊಬ್ಬರ, ಸೀಮೆ ಗೊಬ್ಬರ ಅವತ್ತು 300 ರೂಪಾಯಿ ತಗೋಬೇಕಾದ್ರೆ ಕಷ್ಟಪಡ್ಬೇಕಾಯ್ತು. 300 ರೂಪಾಯಿ ಇತ್ತಿಲ್ಲ ನಮ್ಮ ಹತ್ರ ಅವತ್ತು. 1 ಮೂಟೆ ಗೊಬ್ಬರ 300. ಇವತ್ತು 1 ಮೂಟೆ ಗೊಬ್ಬರ 2,100 ರೂಪಾಯಿ. ನಮಗೆ ಕಾಸ್ಟ್ ಆಫ್ ಇದು ಏನಾಗ್ತದೆ ಅಂದರೆ, 1 ಎಕರೆಗೆ 50,000 ರೂಪಾಯಿ ಬೀಳ್ತದೆ. 1 ಎಕರೆ ಗದ್ದೆ ಮಾಡ್ಬೇಕಾದ್ರೆ 50,000 ರೂಪಾಯಿ ಬೀಳ್ತದೆ. ನಾನು ಅವತ್ತಿದ್ದು ಲೆಕ್ಕ ಬರ್ತೀನಿ, 3,500, 4,000, 5,000 ರೂಪಾಯಿ ಎಕರೆದಲ್ಲಿ ಮಾಡ್ತಿದ್ದು. ಆಮೇಲೆ ಇವತ್ತು ಏನಾಗ್ತಿದೆ ಅಂದರೆ, ಹುಲ್ಲಿನ ರೇಟ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಒಂಚೂರು ಅವ್ರಿಗೆ ಗಂಟು ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಅದು ಆಗಲ್ಲ. ಇಲ್ಲ ಸರ್, ನಾನು ಹೇಳೋದು ಭತ್ತ ಬೆಳೀಲಿ, ಒಗೆಸೋ ಬೆಳೀಲಿ, ಎಲ್ಲ ಬೆಳೀಲಿ, ಇವರು ಸಂಪೂರ್ಣ ತಮ್ಮ ಭೂಮಿನೆಲ್ಲ ಅದಕ್ಕಾಗೆ ಮುಡಿಪಿಟ್ಬಿಟ್ಟಿದಾರಲ್ಲ, ಅದ್ರ ಬಗ್ಗೆ ನನಗೆ ನಾನು ಹೇಳ್ತಾ ಇದ್ದೀನಿ, ಬೆಳಿಲೇಬೇಡಿ ಅಂತ. ನಮ್ಮೂರು MLA ಒಬ್ಬರು ಮೊದಲು ನಂಜೇಗೌಡರು ಅಂತಿದ್ರು, ಅವ್ರು ಹೇಳೋರು, ಯಾವಾಗ ನಮ್ಮ ಬದುಕಿಗೆ ಪ್ರಾಡಕ್ಟ್ಗೆ ಸರಿಯಾದ ರೇಟ್ ಸರ್ಕಾರ ನಿಗದಿ ಮಾಡಲ್ವೋ, ನೀವು ಬೆಳೆಯೋದನ್ನೇ ಬಿಡಬೇಕು ಅಂದರು. ಅದಕ್ಕೆ ಇನ್ನೇನು ಕಾನ್ಸೆಪ್ಟ್ ಇಲ್ಲವೇ ಇಲ್ಲ. ನಾವು ತಿಳ್ಕೊಬೇಕು ಪ್ರತಿಯೊಬ್ಬರು ಇದನ್ನೂ. ನಾನು ಬೆಳೆದ್ಬಿಟ್ರೆ ಅವನು ಸಿಗುತ್ತೆ ಅಂತಲ್ಲ, ಅದು ರೇಟ್ ಫಿಕ್ಸ್ ಆಗೋರು ಬಿಟ್ಬಿಡ್ಬೇಕು. ನೀವು ಬೇರೆದಕ್ಕೆ ಹೋಗಿ ಪರ್ಯಾಯ ಕಣ್ಣು ಹಿಡ್ಕೋಬೇಕು. ಇನ್ನೊಂದನ್ನು ನಾನು 40 ವರ್ಷದಿಂದ ನಾನು ಅಕ್ಕಿ ಕೊಳ್ತಾ ಇದ್ದೀನಿ, ನಾನು ಬದುಕಿದಿಲ್ಲಿ, ನಾನು ರೈತನೇ. ಇದು ಮಾರ್ತೀನಿ, ಇದರಲ್ಲಿ ನಾನು ಅದರಲ್ಲಿ ದುಡ್ಡಲ್ಲಿ ತಗೊಂಡು ನಾನು ಅದನ್ನೇ ಹೇಳೋದು. ನೀವು ಒಂದು ಸಂತೆ ಹೋಗಿ ಬಳಸ್ಕೊಬಂದ್ರೆ 500 ರೂಪಾಯಿ ಸಿಗುತ್ತೆ ಕಣ್ರು, ವ್ಯಾಪಾರ ಮಾಡಿದ್ರೆ, ಕಮಿಷನ್ ವ್ಯಾಪಾರ ಮಾಡಿ. ಅವ್ರಿಗೆ ಹಾಕ್ಸೋಣ, ಇಮಿಡಿಯೇಟ್ ಡ್ರಾ. ಏನು ಬಂಡವಾಳ ಇರುತ್ತೆ ಅದೇ ಬಂಡವಾಳ ವಾಪಸ್ ಬರುತ್ತೆ, ಮೇಲೊಂದು 500 ರೂಪಾಯಿ ಸಿಗುತ್ತೆ. ಇಲ್ಲಿ ನಮ್ದು ಹಂಗಾಗಲ್ಲ. 50,000 ಹಾಕಿರ್ತೀವಿ, ಬ್ಲಾಸ್ಟ್ ಹೊಡೆದ್ರೆ ಹೋಯ್ತು ಭತ್ತ, ನಿಮ್ಗೆ ಗಂಟೆ ಆಗೋಲ್ಲ. 10,000 ಇಲ್ಲ 20,000 ಸಾಲ ಹೇರ್ಕೊತೀವಿ. ಅಂಥದ್ದು 5 ಎಕರೆ ಮಾಡಿದ್ರೆ 1 ಲಕ್ಷ ರೂಪಾಯಿ ಹೋಯ್ತು. ಯಾರು ಇಷ್ಟಪಡಲ್ಲ. ಈಗ ಗದ್ದೆ ಮಾಡ್ಕೊಳ್ಳಿ ಅಂದರೆ ಯಾರು ಮಾಡ್ಕೊಳ್ಳಲ್ಲ. ಈಗ ಲೀಸ್ಗೆ ಮಾಡ್ಕೊಳ್ಳಿ, ಇದಕ್ಕೆ ಗುತ್ತಿಗೆ ಕೊಡಿ ನಮಗೆ ಲೀಸ್ಗೆ. ನಾವು ಒಂದು 3 ಮೂಟೆ 5 ಮೂಟೆ ಕೊಡ್ಬೇಕಾದ್ರೆ ಕಷ್ಟ. ಇವತ್ತು 10 ಮೂಟೆ 12 ಮೂಟೆ ಬೆಳಿಬೇಕಾದ್ರೆ ಕಷ್ಟ ಅದು. ಯಾಕೆಂದರೆ ಯಾರು ತಿಪ್ಪೆ ಗೊಬ್ಬರಗಳು ಹಾಕೋಕ್ಕಾಗಲ್ಲ. ಇವತ್ತು ಕಾಸ್ಟ್ ಆಫ್ ರೇಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ. ಇವತ್ತು ಕೂಲಿನೂ ಕೊಡೋಕ್ಕಾಗಲ್ಲ. ಒಗೆಸೋ ಬಗ್ಗೆ ಹೇಳಿ ಸರ್. ಒಗೆಸೋ ಬಗ್ಗೆ ತುಂಬ ಅವಲಂಬಿತ ಆಗ್ಬಿಟ್ರಲ್ಲ ನಮ್ಮ ಈ ಭಾಗದ ಜನ. ಬಿಟ್ಬಿಟ್ಟಿದ್ರು. ಇಲ್ಲ, ಇವರೆಲ್ಲ ಬಿಟ್ಟಿದ್ರು. ಈಗ ಒಂದು 2-3 ವರ್ಷದಿಂದ 4 ವರ್ಷದಿಂದ ಶುರು ಆದರು. ನಮ್ಮೂರಲ್ಲಿ 2 ಜನ ಬೆಳೀತಿದ್ರು, ಎಲ್ಲ ಬಿಟ್ಬಿಟ್ಟಿದ್ರು ಹೊಗೆ ಸೊಪ್ಪನ್ನ. ಈಗ ಸುಮಾರು ಒಂದು 10 ಜನ ಜಾಸ್ತಿ ಆಗಿದ್ದಾರೆ. ಈಗ ಈ ಸತಿ ಕೊಟ್ಟಿರೋ ರೇಟ್ಗೆ
ಹತ್ತು ನೋಡಿ ನಮ್ಮಲ್ಲಿ ಏನಾಯ್ತದೆ ಅಂದರೆ ರೇಟ್ ಇದ್ದಾಗ ಯಾರೂ ಬಿಡೋಕ್ಕೆ ಹೋಗಲ್ಲ. ನಮ್ಗೆ ಇನ್ನೂ ರೇಟ್ ಬೇಕು ಅಂತ ಕಾಯ್ತಾರೆ. ಹೊಗೆ ಸೊಪ್ಪು 270 ರೂಪಾಯಿ kg ಇದ್ದಾಗಲೂ ಯಾರೂ ಬಿಡಲಿಲ್ಲ. ಈಗ 100 ಚಿಲ್ಲರೆಗೆ ಬಿಡೋಕ್ಕೆ ರೆಡಿ ಅವ್ರೆ. ಅಡಿಕೆ ಅವರು ಅಷ್ಟೇ, ನಮ್ಮ ಹತ್ರ ತೊಗೊಂಡು ಹೋಗ್ತಾರಲ್ಲ ಮಂಡಿ ಇವರು ವ್ಯಾಪಾರಸ್ಥರು, ಅಡಿಕೆ ವ್ಯಾಪಾರಸ್ಥರು, 58,000, 57,000, 56,000 ಇತ್ತು ಸರ್ಕು ಅಡಿಕೆ ಅಂತ ಬರ್ತವೆ, ಉಂಡೆ ಗೋಲಿ ಅಡಿಕೆ. ಅದನ್ನು 60,000 ಆಗಲಿ ಅಂತ ಕಾಯ್ತಾರೆ. ನಾನು ನಮ್ಮ ದೊಡ್ಡ ಮಗನಿಗೆ ಹೇಳಿದೆ, ಮಾರ್ಬಿಡೋ ಬೇಡ, ಇದೇ ರೇಟು, ಇಲ್ಲ ಅಂದರೆ ನಿಂತು ಜಾಸ್ತಿ ಇನ್ವೆಸ್ಟ್ಮೆಂಟ್ ಬಂಡವಾಳ ಇದ್ದರೆ ಕಾಯ್ಬೋದು. ಇನ್ನೊಂದು ಬಡ್ಡಿ ತಗೊಂಬಂದು ವ್ಯವಹಾರ ಮಾಡೋದಾದರೆ ಅದಕ್ಕೆ ಲಾಸ್ ಆಯ್ತದೆ. ಆಮೇಲೆ ತೂಕ ಬರ್ತಾ ಏನಾಗ್ತದೆ, ಗ್ರ್ಯಾಜುವಲಿ ಡೌನ್ ಆಗುತ್ತೆ. ಹೊಗೆ ಸೊಪ್ಪಾದರೂ ಅಷ್ಟೇ, ಅಡಿಕೆ ನೀವು ಇಟ್ಟರು ಕಡಿಮೆ ಆಗ್ತಾ ನೀರಿನ ತೇವಾಂಶ ಕಮ್ಮಿ ಆಗ್ತದೆ, ಮಾಮೂಲಿ kg ಕಮ್ಮಿ ಆಗುತ್ತೆ. ಈಗ ಹೊಗೆ ಸೊಪ್ಪು ಬೇರ್ತು. ಈಗ ನವಂಬರ್ ತಿಂಗಳಲ್ಲಿ ಮಾರಿದ್ರೆ ಒಂದು ತೂಕ ಹಾಕಿಟ್ರೆ ನೀವು ಮಾರ್ಚ್ ತಿಂಗಳಿಗೆ ಮಾರಿದ್ರೆ 10 kg ಇರೋಲ್ಲ, 12 kg ಇರೋಲ್ಲ. ಚಿನ್ನದ ಥರ ಚಿನ್ನ ಮತ್ತು ಇವರು ಹಂಗೆ ಮಾಡ್ಕೊಂಡು ಈಗೇನಾಯಿತು 51,000, 51,000ಕ್ಕೆ ಬಂದೈತೆ ಇರಲ್ಲ. 56,000, 57,000. ಈ ಗೋಟು ಅಷ್ಟೇ 22,000 ರೂಪಾಯಿ ಕೇಳ್ತಿದ್ರು, ಕೊಡಲಿಲ್ಲ ಕೆಲವರು. ಕೆಲವರೆಲ್ಲ ಮೊದಲೇ ಮಾರಿದ್ರು, 20,000ಕ್ಕೆ ಬಂದರು. ಆಮೇಲೆ 21,000 ರೂಪಾಯಿಗೆ ಏನೇ ಬಂದರೂ 25 ಆಗುತ್ತೆ ಅಂತ ಕಾಯೋದು. ಏನು ರೇಟ್ ಆಗುತ್ತೆ ಅದಕ್ಕಿಂತ ಮುಂದಕ್ಕೆ ನಾವು ಲೆಕ್ಕಾಚಾರ ಹಾಕ್ತೀವಿ ಹೊರತು. ಇಲ್ಲ ಅಂದರೆ ನಾನು ಹೇಳೋದು ಇಷ್ಟು, ಇಲ್ಲ ಅಂದರೆ ಕಡೆ ಪಕ್ಷ ಒಂದು 75 ಭಾಗ ಮಾರಾಕಿ, ಒಂದು 25 ಭಾಗ ಮಾಡಿ, ಲಾಸ್ ಆದರೆ 25 ಭಾಗನಾರು ಹಾಕಿ, ಅಷ್ಟಕ್ಕಾರು ಇನ್ವೆಸ್ಟ್ಮೆಂಟ್ ಆಗಿರ್ತದೆ. ಆಮೇಲೆ ಬಡ್ಡಿ ಕಟ್ಟಂಗಿರೋದು. ಇವರೆಲ್ಲನೂ ಮಡಿಕೊಳ್ಳೋದು, ಅಲ್ಲಿ ಹೋಗಿ ಅಂಥವು ಹಡ ಮಡಗ್ತಾರೆ. ಬ್ಯಾಗ್ರೆ ಇನ್ನೊಂದು ನಿಮ್ಮ ಹತ್ರ ಇಡ್ತಾರೆ, ನೀವು ಅದಕ್ಕೆ ದುಡ್ಡು ಕೊಡ್ತೀರಿ. 2% ಇಂಟ್ರೆಸ್ಟು ಪ್ಲಸ್ ಪ್ರತಿ ತಿಂಗಳು 2% ಇಂಟ್ರೆಸ್ಟು. ಇಲ್ಲೂ ರೇಟು ಒಳಗೆ ಬರ್ತಾ ಇರುತ್ತೆ, ತೂಕು ಒಳಗೆ ಬರ್ತಾ ಇರುತ್ತೆ. ರೈತನೇ ಅಲ್ಲ ವ್ಯಾಪಾರಸ್ಥ. ನನ್ನ ಹತ್ರ ಅಡಿಕೆ ತೊಗೊಂಡು ನಾಳೆ ಅವ್ನು ಬದುಕೊಂಡ್ರೆ ನನಗೆ ಒಳ್ಳೆಯದು. ಯಾಕೆಂದರೆ ನಾಳೆ ನನ್ನ ಹತ್ರ ಜಾಸ್ತಿ ಇನ್ನೂ 10 ರೂಪಾಯಿ ಜಾಸ್ತಿ ಆಗಲಿ ತಗೋತಾನೆ, ಅವ್ನು ಬದುಕ್ಬೇಕು ನನಗೆ. ಅದನ್ನೇ ನಾನು ಹೇಳೋದು, ನೀವು ಬದುಕಿದ್ರೆ ನಮ್ಗೆ ಒಳ್ಳೇದು ಕೊಂಡ್ರು ಅಂತ ಹೇಳ್ತೀನಿ. ತಿಳ್ಕೊಬೇಕು, ತಿಳ್ಕೊಳ್ಳಲ್ಲ. ಈಗ ಅವ್ರು ಬದುಕಿದ್ರೆ ನೀವು ಬೈ ಮಾಡ್ಬೇಕಲ್ಲ ಅವ್ರು ನಮ್ಮ ಹತ್ರ. ಅದೇ ಈಗ ಕ್ರಮೇಣ ಕಮ್ಮಿ ಆಗ್ಬಿಟ್ರೆ ನಾವೇ ಒತ್ತಾಡ್ಬೇಕಾಗತ್ತೆ, ಆಮೇಲೆ ಆ ಹಿಂಸೆ ಆಗುತ್ತೆ ಅಂತ ಅಷ್ಟೇ. ಇಷ್ಟೇ ಸರ್ ನಮ್ಮ ಹತ್ರ ಮಾಹಿತಿ ಇರೋದು. ಅಲ್ಲೊಂಚೂರು ಏಲಕ್ಕಿ ಇದೆ, ತೋರಿಸ್ತೀನಿ ಬನ್ನಿ. ನಮ್ಮ ಮನೆಗೆ ಆಗಂಗೆ ಹಾಕ್ಕೊಂಡಿದ್ದೀನಿ ಒಂದು 10 ಬಡ್ಡೆ. ಕೇಳಿದವ್ರಿಗೆ ಒಂದೊಂದು ಬಡ್ಡೆ ಕೊಡ್ತೀವಿ ಹಾಗೆ ಸೌಂಡಾಗಿ ಅಂತ. ನಾನು ಮಡಿಕೇರಿಯಿಂದ ತಗೊಂಬಂದಿದ್ದೆ, ಸೆಂಟ್ರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಇದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರು ಕಾಫಿ ಬೋರ್ಡ್ದು. ಅಲ್ಲಿಗೆ ಹೋಗಿದ್ದೆ ಮಡಿಕೇರಿಗೆ. ನಾನು ಎಲ್ಲೇ ಹೋದರೂ ಏನಾದ್ರು ಒಂದು ಗಿಡ ಇದ್ದರೆ ಹಿಡ್ಕೊಂಬರ್ತೀನಿ. ನಾನು ಗಿಡ ನಿಮ್ಗೆ ಅಲ್ಲಿ ತೋರಿಸ್ಲಿಲ್ಲ. ಇದು ಮೈಸೂರಿಗೆ ಹೋಗಿದ್ದೆ, ಅದೆಂತ ಇದಿದೆ ಎಂಥದ್ದು ಸೇಬು ನೋವಿದೆ ಅಂದರು, 2 ಗಿಡ ಕೊಡಿ ಅಂದೆ. ಅಲ್ಲ, ಇದು ಮಾಮೂಲಿ ಆ್ಯಪಲ್ಲೇ, ಅದನ್ನೇ ಬಂದು ಹಾಕಿದ್ದೆ. ನರ್ಸರಿ ಮಾಡ್ತಿದ್ದೆ ಮೊದಲು. ಅದನ್ನು ಮೊದಲೆಲ್ಲ ಏನು ಮಾಡ್ತಿದ್ವು ಅಂದರೆ ಪ್ಯಾಕೆಟಲ್ಲಿ ಮಾಡ್ತಿರಲಿಲ್ಲ, ನೆಲದೊಳಗೆ ಹಾಕ್ಬಿಡ್ತಿದ್ವು. ಅದನ್ನು ಈ ಅಡಿಕೆ ಮರದ ದಸಿ ಅಂತ ಮಾಡ್ತಾರೆ, ಅದರಲ್ಲಿ ಕಿತ್ಬಿಟ್ಟು ಹಿಂಗೆ ಹಚ್ನಂಗೆ ಕಿತ್ಕೊಳ್ಳೋ, ಬೆಲ್ದ ಹಚ್ನಂಗೆ. ಅದು 5-6 ರೂಪಾಯಿನಂಗೆ ಮಾರೋವಾಗ ಪ್ಯಾಕೆಟ್. ಒಂದು ಪ್ಯಾಕೆಟ್ ಅಲ್ಲ, ಇದನ್ನು ಹಚ್ಚನ ಒಂದು ಗಿಡನ. ಆಗ ಉಳ್ಕೊಂಡಿದ್ದು ಗಿಡಗಳಿವು ಇನ್ನೂ ಜಾಸ್ತಿ ಇತ್ತು. ಎಲ್ಲನೂ ಕಟ್ ಮಾಡಿ ಇದು ಇಲ್ಲಿ ಬೇಡ, ಇವು ಬಿಟ್ಟಿದ್ದಾವೆ ಎಲೆ, ಅವು ಸಣ್ಣ ಎಲೆ, ಚೀಕು ಚೆನ್ನಾಗಿಲ್ಲ ಅಂತ ಬಿಟ್ಟಿದ್ದವು ಇವು. ಈಗ ನನಗೆ ಇಲ್ಲೇ ಸುಮಾರು ಅಡಿಕೆ ಆಯ್ತದೆ. ನಾವ್ರೆ ಬೇರೆಯವ್ರು ಬಂದು ಬೈತಾರೆ ನಮ್ಮ ಮಾತ್ರ ದೂರ ಹಾಕಿ ಅಂತ ಹೇಳ್ತೀರಿ, ನೀವು ಮಾತ್ರ ಹತ್ತತ್ರ. ನಾನು ನೆಟ್ಟಿರೋ ಗಿಡ ಅಲ್ಲಪ್ಪ ಇವು, ಅವಾಗೆ ಉಳ್ಕೊಂಡಿರೋ ಗಿಡಗಳು. ಮತ್ತು ಫಸ್ಲಿಂಗ್ ಬಿಡ್ತದಲ್ಲ ಅಂತ ನನಗೆ ಗೊತ್ತಿಲ್ಲ. ನಾನು ಗೆರೆಗೆ ಓಡಿ ತಗೊಂಬಂದು ಇಲ್ಲಿ ಟ್ಯಾಕ್ಟ್ರಿಗೆ ಫಲವತ್ತತೆ ಮೇಲೆ ಹೊರಗಡೆಯಿಂದ ತಗೊಂಬಂದು ಭಾರಿ ಮಣ್ಣು ಸುರಿದಿದ್ದೀನಿ, ಅದ್ರ ಮೇಲೆ ಬರ್ತದೆ ಹೊರ್ತು. ನಾನು ಈಗ ಬಾಕಿ ತೋಟಕ್ಕೆ ಹಾಕಿಲ್ಲ. ನಾನು ಇಷ್ಟಪಡಲ್ಲ, ತೆಂಗಿನ ತೋಟಕ್ಕೆ ಹಾಕ್ಲೇಬೇಡಿ ಅಂತೀನಿ ನಾನು, ಅಂಥ ಇಳುವರಿ ಬರೋಲ್ಲ ಅಂದ್ರೆ. ಇಲ್ಲ ಅಷ್ಟು ಇಳುವರಿ ಬರ್ತದೆ. ಈಗ ನೀವು ಉದಾಹರಣೆಗೆ ಆ ಕಡೆ ಬೇಲಿಸಲ್ಲಿ ಒಂದು 6-7 ಗಿಡ ಮರ 8 ಗಿಡ ಇದ್ದಾವೆ ಅಡಿಕೆ ಮರ. ಇದುವರೆಗೂ ನಾವು ಒಂದು ಗುಣಿ ಮಾಡಿತ್ತಿಲ್ಲ. ಈ ವರ್ಷ ಅದೇನೋ ಮೆಣಸು ಹಾಕಿರೋದಕ್ಕೆ ಒಂದು ಗುಣಿ ಮಾಡಿಬಿಟ್ಟು ನೆಟ್ಟಿದ್ದೀವಿ. ಒಂದು ಹಿಡಿ ಗೊಬ್ಬರ ಹಾಕಿದ್ದಿಲ್ಲ, ಒಂದು ಹಿಡಿ ನೀರನ್ನು ಬಿಟ್ಟಿದ್ದಿಲ್ಲ. ಅಲ್ಲಿ ತೇವಾಂಶ ಇತ್ತು ಕೆಳಗಡೆ ಡ್ರೈನೇಜ್ದು. ಆ ಗಿಡ ಬಿಡೋ ಅಷ್ಟ ಎಲ್ಲ ನನ್ನ ತೋಟ ಎಲ್ಲ ಬಿಟ್ಟಿದ್ರೆ ನಾನು 300 ಕ್ವಿಂಟಲ್ ಮೇಲೆ ಮಾರೀನಿ. ಅಷ್ಟು ಫಸಲು ಬಿಡ್ತಿತ್ತು, ಏನೂ ಮಾಡದೇ ಇದ್ರೆ. ಡಿಸ್ಟರ್ಬ್ ಮಾಡಿಲ್ಲ ಅದ್ರ ಬಡ್ಡೆನ. ಆ ಥರ ಬರುತ್ತೆ. ಮನೆಗೆ ಬೇಕಾದ್ರೆ ಅರ್ಜೆಂಟಿಗೆ ತೋಟಕ್ಕೆ ಅಲ್ಲಿಗೆ ಹೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ಒಂದು ಹಾಕ್ಕೊಂಡು ವಿಳ್ಯದಲ್ಲೇ ಬೇಕು ಅಂದ ತಕ್ಷಣ ಅಲ್ಲಿಗೆ ಓಡಬೇಕು. ನೋಡಿ ಇಲ್ಲಿದೆ ನೋಡಿ ಏಲಕ್ಕಿ.
ಹೂ ಬಿಡ್ತಾ ಇದೆ ನೋಡಿ ಇದು. ಇದೇ ಏಲಕ್ಕಿ ಬಿಡೋದು ಇದು. ಹಾಂ ಹೇಳಿ. ಈ ಬಾಟಮಲ್ಲಿ ಬಿಡ್ತಿದ್ದಾರೆ ಹೂವು, ಅದೇನೇ ಏಲಕ್ಕಿ ಬರೋದು. ಈ ಹೂವು ಇದೆಯಲ್ಲ, ಈ ಹೂಗಳು, ಈ ಹೂವೇ ಕಾಯಿ ಆಗೋದು ನೋಡಿ. ಇಲ್ಲಿ ಬನ್ನಿ, ಇಲ್ಲಿದೆ ನೋಡಿ ಕಾಯಿ ಒಂದು ಸಣ್ಣದು. ಕಾಯಿ ಆಗೋಗಿದೆ. ಹಾಂ, ಅದು ದಪ್ಪ ಆಗಬೇಕು. ಏಲಕ್ಕಿ ಹೇಗೆ ಸರ್ ನಿಮಗೆ ಪರಿಚಿತ? ಇಲ್ಲ, ನಾನು ಹೋದ್ನೆ ಇದಕ್ಕೆ ಕಾಫಿ ಗಿಡ ತರಕ್ಕೆ ಹೋಗಿದ್ದೆ ಅಲ್ಲಿಗೆ ಬೋರ್ಡ್ಗೆ. ಏಲಕ್ಕಿ ಗಿಡ ಕಾಣ್ತು. ಎರಡು ಗಿಡ ಕೊಡಿ ಅಂದೆ. ಮನೆಗೆ ಆಗೋಷ್ಟು ಆಗಲಿ ಅಂತ. ನಾನೇನು ಇದೇನು ಬೆಳೆಯಾಗಿ ಬೆಳೀತಾ ಇಲ್ಲ. ನಮಗೆ ನಮ್ಮ ಬಳಗದವ್ರಿಗೆ ಆಗುತ್ತೆ. ಬೇರೆ ಸಾಂಬಾರ ಪದಾರ್ಥಗಳು ಬೇರೆ ಏನು ಬೆಳ್ಕೊಂಡಿದ್ದೀರಾ ಸರ್? ಸಾಂಬಾರು ಪದಾರ್ಥದಲ್ಲಿ ಇದು ಎಂಥದ್ದು ಇದ್ರ ಚಕ್ಕೆ ಗಿಡ ಹಾಕಿದ್ದೆ. ಗಿಡ ಹಾಕಿದ್ದೀರಾ? ಹಾಂ, ಹಾಕಿ. ಇಲ್ಲ, ಅಂದ ಮೊದಲು ಫಾರಮ್ ಮಾಡಿದ್ದೆ ನಾನು, ಪೌಲ್ಟ್ರಿ ಫಾರಮ್ಮು. ನಾನು ಇದ್ರ ಕೋಳಿ ಮಾಡ್ತಿದ್ದೆ, ಬಿಳಿ ಕೋಳಿ. ಮಾಮೂಲಿ ಫಾರ್ಮ್. ಹಾಂ, ನಾನು ಇದು ಈ ಮನೆ ಹೊಡೆದಾಕಿದ್ದೆ, ಮೊದಲು ಹೊಡೆದಾಕಿದ್ದು. ಇಲ್ಲಿ ಇದೇ ಥರ ಮನೆ ಅಲ್ಗಂಟ್ಲು ಇತ್ತು. ಬನ್ನಿ ತೋರಿಸ್ತೀನಿ. 1,000 ಕೋಳಿ ಮಾಡ್ತಿದ್ದೆ, ಮೊಟ್ಟೆ ಕೋಳಿನ. ಹಾಂ, ಅವತ್ತು 25-30 ರೂಪಾಯಿ ಒಂದು ಮೊಟ್ಟೆ. ಆಮೇಲೆ ಮಾರ್ಕೆಟಿಂಗ್ ಸ್ವಲ್ಪ ಕಷ್ಟ. ಆಗ ಜನ ಮೊದಲು ಈಗ ತಿನ್ನೋ ಹಂಗೆ ತಿಂತಿರಲಿಲ್ಲ. ಈಗ ಚಿಕನ್ ಇಲ್ಲ ಅಂದ್ರೆ ಮನೇಲಿ ಇರಲ್ಲ. ಎಲ್ಲ ಫೋನ್ ಮಾಡ್ತಾರೆ, ಹಲೋ ಇದೀವಿ, ಕಟ್ ಮಾಡಿ ರೆಡಿ ಮಾಡಿರಿ ಅಂತಾರೆ. ಬಂದು ಎಷ್ಟಾಯಿತು ಪಟ್ನೆ, ಅದು ಚೌಕಾಸಿ ರೇಟು ಯಾವುದೂ ಇಲ್ಲ. ಮೊದಲು ದನ ಸಾಕಿದ್ದು ಬಿಟ್ಬಿಟ್ಟು ನಮ್ಮ ಕೈಲಿ ಆಗಲ್ಲ ಅಂತ ಇದೆಲ್ಲ ತೆಗ್ಸಾಕಿ ಈಗ ಇಲ್ಲಿ ಮರಿ ಸಾಕಂಗೆ ಮಾಡಿಕೊಂಡು ಇಲ್ಲೆಲ್ಲ ಇದು ಪೂರ್ತಿ ಕೂತ್ಕೊಳ್ಳುತ್ತೆ ಮೇಲೆ, ಕೊಲೆ ಮೇಲೆಲ್ಲ. ಇಲ್ಲಿ ಬೇಕೋ ಅಲ್ಲಿ ಬಂದು ಮೊಟ್ಟೆ ಹಾಕ್ಕೊಳ್ತವೆ. ಹೋಗ್ಬೇಡಿ, ಕಾಲು ನೋಡ್ಕೊಂಡು ಕಾಲು ಮಾಡಿ, ಕಸ ಇರುತ್ತೆ ಅಂತ. ಪ್ಯೂರ್ ನಾಟಿ ಕೋಳಿ. ಹಾಂ, ಪ್ಯೂರ್. ಇದರಲ್ಲಿ ನಾವು ಇವ್ರ ಹತ್ರ ಏನು ತಂದಿಲ್ಲ, ನಮ್ಮವೇ ಮೊಟ್ಟೆನೇ ಮರಿ ಮಾಡಿಸ್ತೀವಿ. ಈಗ ಒಂದು ಬ್ಯಾಚ್ ಅಲ್ಲಿ ಸಣ್ಣವಿದೆ ನೋಡಿ, ಇಲ್ಲಿ ಈ ಕಡೆ. ಈ ಕಡೆ ಮೇಯ್ತಾವೆ ಸಣ್ಣ, ಇಷ್ಟು ಗಾತ್ರದವೆಲ್ಲ ಇದ್ದಾವೆ. ಚಿಕ್ಕ ಚಿಕ್ಕದು. ಹಾಂ, ಇನ್ನು ಅತಿ ಸಣ್ಣ ಮರಿ ಕೂರಿಸಿದ್ದೀವಿ, ಅದು ನಾಡ್ದು ಮರಿ ಆಗುತ್ತೆ. ಮನೆಗೆ ಆಗೋಷ್ಟು ಹೂ ಬೆಳ್ಕೊಳ್ತೀವಿ. ಇದು ನೋಡಿ, ಇದು ಕಿತ್ಲೆ ಹಣ್ಣು ಅಂತ ಕೊಟ್ಟಿದ್ದಾನೆ, ನರ್ಸರಿಗೆ ಹೋದಾಗ ತಂದಿದ್ದೆ, ಕಿತ್ಲೆ ಗಿಡ ಅಂತ. ಎಲ್ಲಾನು ಒಂದೊಂದು ಭಾಗ ಮಾಡ್ಕೊಂಡು ಕೃಷಿ ಮಾಡ್ಕೊಂಡು ಆರಾಮಾಗಿ ನೆಮ್ಮದಿ ಜೀವನ ಕಾಣ್ತಾ ಇದ್ದೀವಿ. ಬೇಜಾರು ನಮಗೇನು. ಸಾಯಂಕಾಲ ಮಧ್ಯಾಹ್ನ ಆಯ್ತಂಗೆ ಇಲ್ಲಿ ಕೂತ್ಕೊಂಡ್ರೆ ಚೇರ್ ಹಾಕೊಂಬಿಟ್ರೆ ಆರಾಮಾಗಿ ಕಾಲ ನಮಗೆ ಕಳೆದಿದ್ದು ಗೊತ್ತಾಗಲ್ಲ ಅಷ್ಟೇ. ಈಗ ಇದು ಬೇಜಾರಾಯಿತು ಅಂದರೆ ಅಲ್ಲೊಂದು ತೋಟ ಇದೆ, ಇಲ್ಲಿಂದ ಹತ್ತಿರ ವಿಳ್ಯದೆಲೆ ಇದೆ, ಅಲ್ಲಿ ಕುಯ್ತಾ ಇದ್ದಾರೆ ಈಗ. ಅಲ್ಲಿಗೆ ಹೋಗಿ ಬರ್ತೀವಿ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರನ್ನೂ ಇಲ್ಲ. ಗುಡ್ಡ ಬಂತಲ್ಲ ಇಲ್ಲಿ, ಸ್ಟಾರ್ಟ್ ಆಗುತ್ತಲ್ಲ, ಅದು ಎಡದಗಡೆನೆ. ಆ ಕಾವಲೆ ಇದೆಯಲ್ಲ, ಕಾವಲೆಗೆ ಹೋಗಿದ್ರಲ್ಲ ಕೆಳಗಡೆ, ಅಲ್ಲೆಲ್ಲ ಹತ್ತಿರ.